Hello friends, welcome to Sankar Learning Solutions. Today we discuss about first PUC KCT Physics ಅಲ್ಲಿ ಎರಡು ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಸಿಲೇಷನ್ಸ್ ಅಂಡ್ ವೇವ್ಸ್. ಬಹಳ ಸಿಂಪಲ್ ಚಾಪ್ಟರ್ಸ್ ಇವು. ಸೊ ಆಸಿಲೇಷನ್ಸ್ ಅಂಡ್ ವೇವ್ಸ್ ಮೇಲೆ ಸಮ್ ಥಿಯರಿ ಪಾರ್ಟ್ ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೇನ್ ಆಗಿ ಆಸಿಲೇಷನ್ಸ್ ಅಂಡ್ ವೇವ್ಸ್ ಅಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತೇವೆ ಅಂದ್ರೆ periodic and oscillatory motion. So definition of periodic and oscillatory motion. Periodic motion ಅಂದ್ರೆ ಏನು, oscillatory motion ಅಂದ್ರೆ ಏನು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಬಹಳ ಇಂಪಾರ್ಟೆಂಟ್ ಇದು. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಹೇಗೆ ರಿಲೇಟ್ ಆಗುತ್ತೆ ಅಂತ. ದೆನ್ ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ದೆನ್ ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, SHM ಅಂತ ಸಿಂಪಲ್ ಆಗಿ SHM ಅಂತ ಕರಿತೇವೆ. SHM ಅಲ್ಲಿ ಎನರ್ಜಿ ಏನಾಗತ್ತೆ ಅಂತ, ಎನರ್ಜಿ ಎಕ್ಸ್ಪ್ರೆಷನ್ ಇನ್ SHM. ದೆನ್ ಆಸಿಲೇಷನ್ಸ್ ಡ್ಯೂ ಟು ಎ ಸ್ಪ್ರಿಂಗ್ ಅಂಡ್ ಸಿಂಪಲ್ ಪೆಂಡುಲಮ್. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡುವಂತ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ತೋರಿಸುವಂತ, ಶೋ ಮಾಡುವಂತ ಎರಡು ಡಿವೈಸ್ ಗಳನ್ನು ತಗೊಳ್ತೇವೆ. ದಟ್ ಇಸ್ ಒಂದು ಸ್ಪ್ರಿಂಗ್, ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಪೆಂಡುಲಮ್. ಇವು ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಆಗಿ ಕೆಲಸ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿ ಆಸಿಲೇಷನ್ಸ್. ದೆನ್ ವಿ ಗೋ ಅಬೌಟ್ ದಿ ವೇವ್ ಮೋಷನ್ ಆರ್ ವೇವ್ಸ್. ವೇವ್ಸ್ ಅಂದ್ರೆ ಏನು ಅಂತ ನೋಡೋದು. ದೆನ್ ಡಿಫರೆಂಟ್ ಟೈಪ್ಸ್ ಆಫ್ ವೇವ್ಸ್ ಅಲ್ಲಿ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂಡ್ ಟ್ರಾನ್ಸ್ವರ್ಸ್ ವೇವ್ಸ್. ಸೊ ನ್ಯೂಟನ್ಸ್ ಫಾರ್ಮುಲಾ ಅಂಡ್ ಲ್ಯಾಪ್ಲೇಸಸ್ ಕರೆಕ್ಷನ್. ಸೊ ಇದು ಇನ್ ಕೇಸ್ ಆಫ್ ಸೌಂಡ್ ಆಫ್ ಸೊ ಇಲ್ಲಿ ವೆಲಾಸಿಟಿ ಆಫ್ ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಜಿಟ್ಯೂಡ್ನಲ್ ವೇವ್ಸ್ ಗೆ ರಿಲೇಟೆಡ್ ಬರುತ್ತೆ. ಸ್ಪೀಡ್ ಆಫ್ ಎ ವೇವ್ ಅಲ್ಲಿ ಬರುವಂತದ್ದು ನ್ಯೂಟನ್ಸ್ ಫಾರ್ಮುಲಾ ಅಂಡ್ ಲ್ಯಾಪ್ಲೇಸಸ್ ಕರೆಕ್ಷನ್. ಸೊ ದೆನ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಇದು. ಸೊ ಸೆಕೆಂಡ್ PUC ಅಲ್ಲಿ ಕೂಡ ಯೂಸ್ ಮಾಡುವಂತದ್ದು ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್. ದೆನ್ ಸ್ಟ್ಯಾಂಡಿಂಗ್ ವೇವ್ಸ್ ಅಂಡ್ ನಾರ್ಮಲ್ ಮೋಡ್ಸ್. ಸೊ ಸ್ಟೇಷನರಿ ಆರ್ ಸ್ಟ್ಯಾಂಡಿಂಗ್ ವೇವ್ಸ್ ಅಂದ್ರೆ ಏನು, ಸೊ ನಾರ್ಮಲ್ ಮೋಡ್ಸ್ ಅಂದ್ರೆ ಏನಂತ. ಸೊ ಮೋಡ್ಸ್ ಆಫ್ ವೈಬ್ರೇಷನ್ ಇನ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್. ಸೊ ಅಗೇನ್ ಇಲ್ಲಿ ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ಅನ್ನ ಕನ್ಸಿಡರ್ ಮಾಡ್ತೇವೆ, ಹಾಗೆ ಓಪನ್ ಪೈಪ್ ಮತ್ತೆ ಕ್ಲೋಸ್ಡ್ ಪೈಪ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಮೋಡ್ಸ್ ಆಫ್ ವೈಬ್ರೇಷನ್ ಅನ್ನ ಸ್ಟಡಿ ಮಾಡುವಂತದ್ದು. ದೆನ್ ಅಬೌಟ್ ದಿ ಬೀಡ್ಸ್. ಬೀಡ್ಸ್ ಇಸ್ ಒನ್ ಇಂಪಾರ್ಟೆಂಟ್ ಫೆನಾಮಿನಲ್ ಪ್ರೊಸೆಸ್ ಇನ್ ಯಾವುದು, ವೇವ್ಸ್ ಅಲ್ಲಿ. ಓಕೆ, ಸೊ ಯು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಡಿಟೇಲ್ ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ದ ಪಿರಿಯಾಡಿಕ್ ಮೋಷನ್. ಸೊ ಇಲ್ಲಿ ಏನ್ ಹೇಳ್ತಾರೆ, ಪಿರಿಯಾಡಿಕ್ ಮೋಷನ್ ಅಂದ್ರೆ ಏನು, ಯಾವುದನ್ನ ಪಿರಿಯಾಡಿಕ್ ಮೋಷನ್ ಅಂತ ಕರಿಬಹುದು ನಾವು. ವೆನ್ ದ ಸೇಮ್ ಮೋಷನ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ವಾ, ವಿ ಕಾಲ್ ಇಟ್ ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಮೋಷನ್ ಅಂದ್ರೆ ಏನಾಗುತ್ತೆ, ವೆನ್ ದ ಸೇಮ್ ಮೋಷನ್. ಸೊ ಈಗ ಗಡಿಯಾರದ ಮುಳ್ಳು ತಿರುಗುವಂತದ್ದು ಅಲ್ವಾ. ಸೊ ಅದೇನಾಗುತ್ತೆ, ಸೇಮ್ ಮೋಷನ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಅಥವಾ ಭೂಮಿ ಸೂರ್ಯನ ಸುತ್ತ ತಿರುಗುವಂತದ್ದಿರ್ಬಹುದು, ಅಥವಾ ಚಂದ್ರ ಭೂಮಿಯ ಸುತ್ತ ತಿರುಗುವಂತದ್ದಿರ್ಬಹುದು. ಸೊ ಇವೆಲ್ಲ ಏನಾಗತ್ತೆ, ಒಂದು ಪರ್ಟಿಕ್ಯುಲರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಅದೇನಾಗತ್ತೆ ಮತ್ತೆ ರಿಪೀಟ್ ಆಗತ್ತೆ ಅಲ್ವಾ. ಸೊ ಈ ರೀತಿ ರಿಪೀಟ್ ಆಗುವಂತ ಮೋಷನ್ ಅನ್ನ ಆಫ್ಟರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಇದನ್ನ ನಾವೇನಂತ ಕರಿತೇವೆ, ಪಿರಿಯಾಡಿಕ್ ಮೋಷನ್ ಅಂತ ಕರಿತೇವೆ. ಓಕೆ, ಸೊ ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಪಿರಿಯಾಡಿಕ್ ಮೋಷನ್ ಅಂತ ತಗೊಳ್ಬಹುದು. ಸೊ ಇದನ್ನ ಬಿಟ್ಟು ಇನ್ನು ಉಳಿದ ಎಕ್ಸಾಂಪಲ್ಸ್ ಗಳಿದಾವೆ, ಇವು ಬಹಳ ಸಿಂಪಲ್ ಎಕ್ಸಾಂಪಲ್. ಸೊ ಇದನ್ನ ಪಿರಿಯಾಡಿಕ್ ಮೋಷನ್ ಅಂತ ನಾವು ಕರಿತೇವೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಿರಿಯಾಡಿಕ್ ಮೋಷನ್ ಅಂಡ್ ಆಸಿಲೇಟರಿ ಮೋಷನ್ ಅಂತ ಹೋದ್ರೆ, ಸೊ ಅನದರ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್ ಅಂತ ಯಾವುದಕ್ಕೆ ಕರೀತೇವೆ ನಾವು, an object is said to have an oscillatory motion if it moves to and fro along the same path in a regular periodic wave. ಸೊ ನೀವೆಲ್ಲ ಸಿಂಪಲ್ ಪೆಂಡುಲಮ್ ಅನ್ನ ನೋಡಿರ್ತೀರಿ. ಸಿಂಪಲ್ ಪೆಂಡುಲಮ್ ಅಥವಾ ಪೆಂಡುಲಮ್ ಕ್ಲಾಕ್ ಅಂತ ಬರ್ತಿತ್ತು. ಸೊ ಅಲ್ಲಿ ಒಂದು ಫಿಕ್ಸ್ಡ್ ಎಂಡಿಗೆ ಒಂದು ದಾರವನ್ನು ಕಟ್ಟಿರ್ತಾರೆ. ಲ್ಯಾಬ್ ಅಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ಪ್ರಾಕ್ಟಿಕಲ್ಸ್ ಅಲ್ಲಿ ಸೊ ಮಾಡಿರ್ತೀರಿ ಸೆಕೆಂಡ್ PU ಇದ್ರೆ. ಸೊ ಇಲ್ಲಿ ಒಂದು ಬಾಬ್ ಇರುತ್ತೆ ಅಲ್ವಾ, ಮೆಟಾಲಿಕ್ ಬಾಬ್ ಇರುತ್ತೆ. ಸೊ ಅದನ್ನ ನಾವು ಆಸಿಲೇಟ್ ಮಾಡಬಹುದು. ಸೊ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಅದೇನಾಗತ್ತೆ, ಆಸಿಲೇಟ್ ಆಗತ್ತೆ. ಸೊ ಇದನ್ನ ನಾವೇನ್ ಹೇಳ್ಬಹುದು, ಇದು ಏನನ್ನ ಶೋ ಮಾಡತ್ತೆ, ಆಸಿಲೇಟರಿ ಮೋಷನ್ ಆಗತ್ತೆ ಇಲ್ಲಿ. ಸೊ ಇನ್ನೊಂದು ಗುಡ್ ಎಕ್ಸಾಂಪಲ್ ಇಸ್ ಸ್ವಿಂಗ್ ಅಲ್ವಾ, ಜೋಕಾಲಿ ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಸೊ ಇದು ಕೂಡ ಆಸಿಲೇಟರಿ ಮೋಷನ್ ಆಗಿರುತ್ತೆ.
ಓಕೆ, ಸೊ ಹಾಗಾದ್ರೆ ಏನ್ ಡಿಫ್ರೆನ್ಸ್ ಇದೆ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಿರಿಯಾಡಿಕ್ ಮೋಷನ್ ಅಂಡ್ ಆಸಿಲೇಟರಿ ಮೋಷನ್? ಸೊ ಇವೆರಡು ಸೇಮ್ ಅಂತ ಅನ್ಸುತ್ತೆ ನಮ್ಗೆ, ಬಟ್ ದೇ ಆರ್ ನಾಟ್ ಈಕ್ವಲ್. ಬಿಕಾಸ್ ಡಿಫ್ರೆನ್ಸ್ ಏನ್ ಹೇಳ್ಬಹುದು ಅಂದ್ರೆ, ಏನ್ ಡಿಫ್ರೆನ್ಸ್ ಇದೆ? A motion which repeats itself after a regular interval of time is called periodic motion. ಯಾವುದಕ್ಕೆ periodic motion ಅಂತೇವೆ? A motion which repeats itself after a regular intervals of time is called periodic motion. ಈಗ ಇದು ಗಡಿಯಾರದ ಮುಳ್ಳು ಒಂದು ರೌಂಡ್ ತಿರುಗಿದ ಮೇಲೆ ಮತ್ತೆ ರಿಪೀಟ್ ಆಗತ್ತೆ ಅಲ್ವಾ? ಸೊ ಬಟ್ ಆಸಿಲೇಟರಿ ಮೋಷನ್ಸ್ ಆರ್, ಸೊ ನಾವೇನ್ ಹೇಳ್ಬೋದು? ಆಲ್ ಆಸಿಲೇಟರಿ ಮೋಷನ್ಸ್ ಆರ್ periodic, but all periodic motions are not oscillatory. ಸೊ ಎಲ್ಲ periodic motions oscillatory ಆಗಿರ್ಬೇಕು ಅಂತಿಲ್ಲ, ಬಟ್ ಎಲ್ಲ ಆಸಿಲೇಟರಿ ಮೋಷನ್ ಏನಾಗಿರುತ್ತೆ? ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಸೊ ಈಗ ನಾವು ಒಂದು ಸ್ಪ್ರಿಂಗ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಸ್ಪ್ರಿಂಗ್ ಒನ್ ಎಂಡ್ ಆಫ್ ದ ಸ್ಪ್ರಿಂಗ್ ಇಸ್ ಫಿಕ್ಸ್ಡ್ ಅಂಡ್ ಅನದರ್ ಎಂಡ್ ಆಫ್ ದ ಸ್ಪ್ರಿಂಗ್ ಅನ್ನ ನಾವೇನ್ ಮಾಡಿದ್ದೇವೆ? ಒಂದು ಮಾಸ್ ಅನ್ನ ಅಟ್ಯಾಚ್ ಮಾಡಿದ್ದೇವೆ. ಸೊ ಇದೇನಾಗತ್ತೆ? ಇಲ್ಲಿ ಮಾಸ್ ಅನ್ನ ಹಾಕಿದಾಗ ಇದು ಏನ್ ಮಾಡತ್ತೆ? ಸೊ ಆಸಿಲೇಷನ್ಸ್ ಅನ್ನ ಕೊಡತ್ತೆ. ಸೊ ಈ ರೀತಿ ಆಸಿಲೇಟ್ ಆಗತ್ತೆ. ಓಕೆ, ಸೊ ಇನ್ ದಿಸ್ ಕೇಸ್ ಪಿರಿಯಾಡಿಕ್ ಮೋಷನ್ ಕೂಡ ಸ್ಯಾಟಿಸ್ಫೈ ಆಗಿದೆ, ಆಸಿಲೇಟರಿ ಮೋಷನ್ ಕೂಡ ಸ್ಯಾಟಿಸ್ಫೈ ಆಗಿದೆ. ಟು ಅಂಡ್ ಫ್ರೋ ಮೋಷನ್ ಆಗಿದೆ, ಆಸಿಲೇಟರಿ ಮೋಷನ್ ಆಗಿದೆ. ಸೊ ಪಿರಿಯಾಡಿಕ್ ಮೋಷನ್ ಅಂದ್ರೆ ಸೊ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಇಟ್ ಇಸ್ ಅ ಪಿರಿಯಾಡಿಕ್ ಮೋಷನ್. ಬಟ್ ಈ ಕೇಸಲ್ಲಿ ಪಿರಿಯಾಡಿಕ್ ಮೋಷನ್ ಆಗಿದೆ, ಬಟ್ ಏನಾಗಿಲ್ಲ? ಆಸಿಲೇಟರಿ ಮೋಷನ್ ಆಗಿಲ್ಲ. ಸೊ ಹೀಗೆ ಆಗಿಲ್ಲ, ಆಸಿಲೇಟರಿ ಮೋಷನ್ ಆಗಿಲ್ಲ. ಸೊ ಅಂದ್ರೆ ಒಂದು ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆ ರೀತಿಯದ್ದು ಏನು ಬಂದಿಲ್ಲ, ಈಗ ಸ್ವಿಂಗ್ ಅಲ್ಲಿ ಆಗೋ ತರ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬಹುದು? ದಿಸ್ ಇಸ್ ಅ ಪಿರಿಯಾಡಿಕ್ ಮೋಷನ್ ಬಟ್ ನಾಟ್ ಆಸಿಲೇಟರಿ ಮೋಷನ್. ಸೊ ಹಾಗಾಗಿ ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪಿರಿಯಾಡಿಕ್, ಬಟ್ ಆಲ್ ಪಿರಿಯಾಡಿಕ್ ಮೋಷನ್ಸ್ ಮೇ ನಾಟ್ ಬಿ ಆಸಿಲೇಟರಿ. ಆಸಿಲೇಟರಿ ಆಗ್ಬೇಕು ಅಂತಿಲ್ಲ. ಬಹಳಷ್ಟು ಎಕ್ಸಾಂಪಲ್ ಗಳನ್ನ ಕೊಡಬಹುದು ನಾವು ಆಸಿಲೇಟರಿ ಮೋಷನ್ಗೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್ ಕೂಡ ಆಗಿದೆ ಅಲ್ವಾ? ಓಕೆ, ಸೊ ಇವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದು. ಇದು ಟ್ಯೂನಿಂಗ್ ಫೋರ್ಕಿನ ಎಕ್ಸಾಂಪಲ್, ಜೋಕಾಲಿ ಎಕ್ಸಾಂಪಲ್ ಅನ್ನ, ಸ್ವಿಂಗ್ ಎಕ್ಸಾಂಪಲ್ ಅನ್ನ ಕೊಡಬಹುದು. ಅಥವಾ ಎರಡು ಫಿಕ್ಸ್ಡ್ ಎಂಡ್ಸ್ ಇದೆ, ಅದ್ರ ಮಿಡ್ಲ್ ಅಲ್ಲಿ ಒಂದು ವೈರ್ ಅನ್ನ, ಸ್ಟ್ರಿಂಗ್ ಅನ್ನ ತಗೊಂಡಿದ್ದಾರೆ. ಸೊ ಅದನ್ನ ನಾವು ಪುಲ್ ಮಾಡಿ ಬಿಟ್ರೆ ಸೊ ಅದು ಕೂಡ ಏನ್ ಮಾಡತ್ತೆ? ಮೋಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ, ಆಸಿಲೇಟರಿ ಮೋಷನ್. ಓಕೆ, ಸೊ ಗಡಿಯಾರದ ಪೆಂಡುಲಮ್ ಕ್ಲಾಕ್ ಅಂತ ಬರ್ತಿತ್ತು ಮೊದ್ಲೆ. ಸೊ ಈ ಪೆಂಡುಲಮ್ ಏನ್ ಮಾಡತ್ತೆ? ಹೀಗೆ ಮೂವ್ ಆಗ್ತಾ ಇರುತ್ತೆ, ಟು ಅಂಡ್ ಫ್ರೋ ಮೋಷನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಎನ್ ಆಸಿಲೇಟರಿ ಮೋಷನ್. ಇವೆಲ್ಲ ಟ್ಯೂನಿಂಗ್ ಫೋರ್ಕ್ ನೋಡಿರ್ತೀರಿ ಅಲ್ಲ, ಟ್ಯೂನಿಂಗ್ ಫೋರ್ಕ್ ಅನ್ನ ರಬ್ಬರ್ ಪ್ಯಾಡಿಗೆ ಬಡ್ದಾಗ ಅದು ಏನ್ ಮಾಡತ್ತೆ? ಅದರ ಆರ್ಮ್ಸ್, ಸೊ ಕ್ರೋನ್ಸ್ ಆರ್ಮ್ಸ್ ಏನ್ ಮಾಡತ್ತೆ? ಮೋಷನ್, ವೈಬ್ರೇಟರಿ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಆಸಿಲೇಟರ್ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಆರ್ ಆಲ್ ಅಬೌಟ್ periodic motion and oscillatory motion. So next we move about the characteristics of periodic motion. Periodic motion ನಲ್ಲಿ ನಾವು ಯೂಸ್ ಮಾಡುವಂತ ಟರ್ಮ್ಸ್ ಗಳು ಯಾವುದು? ಸೊ ಯಾವ್ಯಾವ ಟರ್ಮ್ಸ್ ಅನ್ನ ಯೂಸ್ ಮಾಡ್ತೇವೆ, ಯಾವ ಟರ್ಮ್ ಅನ್ನ ಯಾವ ಸಿಂಬಾಲ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ ಅಂತ. ಫಸ್ಟ್ ಒನ್ ಇಸ್ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಅಂದ್ರೆ ಯಾವುದಕ್ಕೆ ಕರಿತೇವೆ ನಾವು? ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಒನ್ ಸೈಕಲ್ is called a time period and it is normally expressed in seconds. Time period ಅನ್ನು ನಾವು ಹೇಗೆ ಬರೀಬಹುದು? Time period is equal to 2 pi by omega ಅಂತ ಬರೀತೇವೆ. Omega is the angular frequency. Okay, so 2 pi by omega radians ಅಲ್ಲಿ, seconds ಅಲ್ಲಿ ಬರೀಬಹುದು. Okay, so here pi is in radians and omega ಅಂದಾಗ radians per seconds ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಹಾಗಾಗಿ time is in seconds. So time required to complete one cycle is called a time period. So for example, here there is a simple pendulum. ಸೊ ಈ ತರದ ಒಂದು ಅರೇಂಜ್ಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನಾಗಬೇಕು? ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್, ಕಂಪ್ಲೀಟ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ. ಓಕೆ, ಒಂದ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕೋ ಅದನ್ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೇವೆ. ಸಪೋಸ್ ಈ ಬಾಬ್ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಮೂವ್ ಆಗಿ ಅಗೇನ್ ಇಲ್ಲಿ ಬಂದು ಮತ್ತೊಂದು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ
ಅಗೇನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಗೆ ಬಂದ್ರೆ ನಾವೇನಂತೇವೆ ಒಂದು ಸೈಕಲ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ಒಂದು ಸೈಕಲ್ ಕಂಪ್ಲೀಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕೋ ಅದನ್ನ ಟೈಮ್ ಪೀರಿಯಡ್ ಅಂತ ಕರೀತೀವಿ. ಓಕೆ, ಸೈಕಲ್ ಮೀನ್ಸ್ ಇಟ್ ಈಸ್ ಮೋಷನ್ ಕಂಪ್ಲೀಟೆಡ್ ಡ್ಯೂರಿಂಗ್ ಒನ್ ಟೈಮ್ ಪೀರಿಯಡ್. ಅದರದ್ದೇ ನಾವು ರಿವರ್ಸ್ ಆಗಿ ತಗೊಳ್ಬಹುದು. ಸೊ ದೆನ್ ಫ್ರೀಕ್ವೆನ್ಸಿ ಮೀನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಟರ್ಮ್. ನಂಬರ್ ಆಫ್ ಸೈಕಲ್ಸ್ ಡಿಸ್ಕ್ರೈಬ್ಸ್ ಇನ್ 1 ಸೆಕೆಂಡ್. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೈಕಲ್ಸ್ ಆಗಿದೆ, ನಂಬರ್ ಆಫ್ ಸೈಕಲ್ಸ್ ಎಷ್ಟು ಕಂಪ್ಲೀಟ್ ಆಗಿದೆ, ಅದನ್ನ ನಾವೇನಂತ ಕರಿತೇವೆ, ಫ್ರೀಕ್ವೆನ್ಸಿ ಅಂತ ಕರಿತೇವೆ. ಸೊ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ ದ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಓಕೆ, ಆರ್ ದಿಸ್ ಇಸ್ ಏನಾಯ್ತು, ಟೈಮ್ ಪೀರಿಯಡ್ ಇಸ್ 2π/ω. ಸೊ ಹಾಗಾಗಿ ಫ್ರೀಕ್ವೆನ್ಸಿ ಇಸ್ ω/2π ಅಂತ ಬರೀಬಹುದು. ಇದರ SI ಯೂನಿಟ್, ಫ್ರೀಕ್ವೆನ್ಸಿ SI ಯೂನಿಟ್ ಹರ್ಟ್ಸ್ ಆಗುತ್ತೆ. S⁻⁻1 seconds⁻⁻1. ಸೊ ಫ್ರೀಕ್ವೆನ್ಸಿ. ಆಂಪ್ಲಿಟ್ಯೂಡ್ ಅಂದ್ರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ವೈಬ್ರೇಟಿಂಗ್ ಬಾಡಿ ಫ್ರಮ್ ಇಟ್ಸ್ ಈಕ್ವಿಲಿಬ್ರಿಯಂ ಆರ್ ಮೀನ್ ಪೊಸಿಷನ್. ಸೊ ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಆದ್ರೆ ಇದು ಮ್ಯಾಕ್ಸಿಮಮ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗತ್ತೆ, ಇಲ್ಲಿ ತನಕ ಹೋಗುತ್ತೆ ಅಲ್ವಾ, ನಾನು ಇಲ್ಲಿ ಡಯಾಗ್ರಾಮ್ ಹಾಕಿದಾಗ. ಸೊ ಹಾಗಾಗಿ ಇದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೇವೆ. ಓಕೆ, ಸೊ ಮೀನ್ ಪೊಸಿಷನ್ ಇಂದ ಅಥವಾ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಆಗುವಂತ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಸೊ ದೆನ್ ನ್ಯಾಚುರಲ್ ಫ್ರೀಕ್ವೆನ್ಸಿ, when no external force acts on the system after giving it an initial displacement, then the body vibrates. The vibration is called as free vibration and the frequency is called natural frequency. This is expressed in hertz ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, or radian per second ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, that is called natural frequency. ಇವಿಷ್ಟು important terms, they are used in the study of periodic motion. ಓಕೆ, ನೆಕ್ಸ್ಟ್ ಬರುವಂತದ್ದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಪಿರಿಯಾಡಿಕ್ ಮೋಷನ್ ಅಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಮೋಷನ್ ಇದೆ. ಸೊ ಆ ಮೋಷನ್ ಅನ್ನ ನಾವೇನಂತ ಕರಿತೇವೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೇವೆ. ಹಾಗಾದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಏನು? ಸೊ ನಮ್ಗೆ ಗೊತ್ತು, ಪಿರಿಯಾಡಿಕ್ ಮೋಷನ್ ಆಕರ್ಸ್ ವೆನ್ ಎ ಬಾಡಿ ಮೂವ್ಸ್ ರಿಪೀಟೆಡ್ಲಿ ಓವರ್ ದ ಸೇಮ್ ಪಾತ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ವಾ. ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಏನಾಗ್ಬೇಕು, ಪಿರಿಯಾಡಿಕ್ ಮೋಷನ್ ಆಗ್ಬೇಕು ಅಂದ್ರೆ ವೆನ್ ಎ ಬಾಡಿ ಮೂವ್ಸ್ ರಿಪೀಟೆಡ್ಲಿ ಓವರ್ ದ ಸೇಮ್ ಪಾತ್ ಅಲ್ಲಿ ರಿಪೀಟೆಡ್ಲಿ ಅದು ಏನಾಗ್ಬೇಕು, ಮೂವ್ ಆಗ್ಬೇಕು. ಸೊ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ. ಸೊ ಅದನ್ನ ನಾವೇನಂತ ಕರಿತೇವೆ, ಪಿರಿಯಾಡಿಕ್ ಮೋಷನ್ ಅಂತ ಕರಿತೇವೆ. ಸೊ ಹಿಯರ್ SHM ಆರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆರ್ SHM ಅಂತ ಡಿನೋಟ್ ಮಾಡುವಂತದ್ದು. ಸೊ ಈ SHM ಅನ್ನೋದು ಒಂದು ಲೀನಿಯರ್ ಪಿರಿಯಾಡಿಕ್ ಮೋಷನ್, ಒಂದು ಸ್ಪೆಷಲ್ ಟೈಪ್ ಆಫ್ ಮೋಷನ್ ಆರ್ ಲೀನಿಯರ್ ಪಿರಿಯಾಡಿಕ್ ಮೋಷನ್ ಇನ್ ವಿಚ್ ದ acceleration is proportional to the displacement from an equilibrium position and is directed towards its equilibrium position. Okay, ಸೊ ಇದನ್ನ ನಾನು ಇನ್ನೂ ಚೆನ್ನಾಗಿ ಹೇಳ್ತೇನೆ ಡಯಾಗ್ರಾಮ್ ಇಂದ. ಸೊ ಇಟ್ ಈಸ್ ಲೀನಿಯರ್ ಪಿರಿಯಾಡಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನೋದು ಏನೋ ಒಂದು ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಇದೇನಾಗಿರುತ್ತೆ, ಒಂದು ಪಿರಿಯಾಡಿಕ್ ಮೋಷನ್ ಆಗಿರುತ್ತೆ. ಓಕೆ, ಸೊ ಮತ್ತೇನ್ ಕಂಡೀಷನ್ ಇರಬೇಕು ಈ ತರದ ಮೋಷನ್ ಅಲ್ಲಿ? ದ acceleration is proportional to displacement from an equilibrium position. If A is the acceleration ಆದ್ರೆ so it is displacement from its mean position or equilibrium position is directly proportional to y minus y0 ಅಂತ ಬರೀಬಹುದು, ಅಥವಾ y0 ಅಂತ ಬರೀಬಹುದು. So and is directed towards the equilibrium position. ಡಿಸ್ಪ್ಲೇಸ್ಮೆಂಟ್ ಆಗೋದು ಯಾವ ಡೈರೆಕ್ಷನ್ ಅಲ್ಲಿ? ಎಕ್ಸ್ಟ್ರೀಮ್ ಪೊಸಿಷನ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಬಟ್ ಆದ್ರೆ ಎ ಇಸ್ ಪ್ರಪೋರ್ಷನಲ್ ಟು -y ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಪ್ರಪೋರ್ಷನಲ್ ಟು -y. ಒಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು y ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆದ್ರೆ, ಅಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೇನ್ ಪೊಸಿಷನ್ ಅಂದ್ರೆ ಎ ಇಸ್ ಪ್ರಪೋರ್ಷನಲ್ ಟು -y ಅಂತ ಬರೀಬಹುದು. ಓಕೆ, ಸೊ ಇವೆರಡು ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗತ್ತೆ? ಸೊ ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ಸೊ ಏನ್ ತಗೊಂಡಿದ್ದೇನೆ ನಾನು, ಇಲ್ಲೊಂದು ಸ್ಪ್ರಿಂಗ್ ಅನ್ನ ತಗೊಂಡಿದ್ದೇನೆ ಅಲ್ವಾ. ಸೊ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಎಕ್ಸಿಬಿಟ್ ಮಾಡುವಂತದ್ದು ಒಂದು ಸ್ಪ್ರಿಂಗ್. ಈ ಸ್ಪ್ರಿಂಗ್ ಅನ್ನ ಏನ್ ಮಾಡಿದ್ದಾರೆ, ಅದರ ಒಂದ್ ಎಂಡ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ಈ ರೀತಿ ಒಂದು ಫಿಕ್ಸ್ಡ್ ರಿಜಿಡ್ ಸಪೋರ್ಟ್ ಗೆ ಅಟ್ಯಾಚ್ ಮಾಡಿದ್ದಾರೆ.
ಸೊ ಇನ್ನೊಂದು ಎಂಡ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ದ ಅದರ್ ಎಂಡ್ ಇಸ್ ಕನೆಕ್ಟೆಡ್ ಟು ಎನ್ ಆಬ್ಜೆಕ್ಟ್ ಅಲ್ವಾ. ಸೊ ಈ ಆಬ್ಜೆಕ್ಟ್ ಗೆ ಸಮ್ ಮಾಸ್ ಇದೆ, ಸಮ್ ಮಾಸ್ ಇಸ್ ಕನೆಕ್ಟೆಡ್ ಟು ಅದರ್ ಎಂಡ್ ಆಫ್ ದಿ ಸ್ಪ್ರಿಂಗ್. ಅಥವಾ ಹೀಗೂ ಇಡ್ಬಹುದು, ಇದ್ರ ಮೇಲೆ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮ್ಗೆ. ಐ ಡೋಂಟ್ ನೋ ಯು ಹ್ಯಾವ್ ಕಂಪ್ಲೀಟೆಡ್ ಆರ್ ನಾಟ್ ಇನ್ ದ ಕಾಲೇಜ್. ಸೊ ಇಲ್ಲೇನಿರುತ್ತೆ, ಈ ಸ್ಪ್ರಿಂಗಿನ ಇನ್ನೊಂದು ಎಂಡಿಗೆ ಒಂದು ಮಾಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಹಿಯರ್ ದರ್ ಇಸ್ ಅ ಮಾಸ್. ಸೊ ಇಲ್ಲಿ ಏನಾಗತ್ತೆ, ಸೊ ಈ ಮಾಸ್ ಅನ್ನ ಕನೆಕ್ಟ್ ಮಾಡಿದ್ದಕ್ಕೆ ಈ ಸ್ಪ್ರಿಂಗ್ ಏನ್ ಮಾಡ್ತು, ಸ್ಪ್ರಿಂಗ್ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಯ್ತು ಅಲ್ವಾ. ಸೊ ಆ ಫೋರ್ಸ್ ಅನ್ನ ನಾವು ಎಂ ಜಿ ಅಂತ ಬರೀಬಹುದು, ಇಫ್ ಎಂ ಇಸ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್. ಓಕೆ, ಸೊ ಡ್ಯೂ ಟು ದಿಸ್ ಫೋರ್ಸ್ ಸ್ಪ್ರಿಂಗ್ ಸ್ಟಾರ್ಟ್ಸ್ ಟು ಆಸಿಲೇಟ್. ಸೊ ಇದೇನಾಗತ್ತೆ, ಆಸಿಲೇಟ್ ಆಗತ್ತೆ. ಸೊ ಈ ಆಸಿಲೇಷನ್ ಅನ್ನ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇದನ್ನ ನಾವೇನಂತ ಕರಿತೇವೆ, SHM ಅಂತ ಕರಿತೇವೆ. ಸೊ ದಿಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ಸಚ್ ದಟ್, ಹೇಗಿರ್ಬೇಕು ಈ ಆಸಿಲೇಷನ್ ಅಥವಾ ಈ ಮೋಷನ್ ಹೇಗಿರ್ಬೇಕು ಅಂದ್ರೆ, ಇಫ್ ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಇದು ಇಕ್ವಿಲಿಬ್ರಿಯಂ. ಇನಿಷಿಯಲಿ ಸ್ಪ್ರಿಂಗ್ ಮಾಸ್ ಅನ್ನ ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಹೇಗಿತ್ತಲ್ವಾ, ಸೊ ಅದು ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಇದು ಇಕ್ವಿಲಿಬ್ರಿಯಂ ಪೊಸಿಷನ್ ಆಗಿದ್ರೆ, ಸೊ ಇಲ್ಲೇನಾಯ್ತು, ನಾವು ಈ ರೀತಿ ಆಬ್ಜೆಕ್ಟ್ ಅನ್ನ ಕನೆಕ್ಟ್ ಮಾಡಿದ್ದಕ್ಕೆ, ಮಾಸ್ ಅನ್ನ ಕನೆಕ್ಟ್ ಮಾಡಿದ್ದಕ್ಕೆ ಇಲ್ಲೇನಾಗತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಸೊ ಸ್ಪ್ರಿಂಗ್ ಏನಾಗಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಆ ಡಿಸ್ಪ್ಲೇಸ್ಮೆಂಟ್ ಅನ್ನ ಇಲ್ಲಿ ಎಕ್ಸ್ ಅಂತ ಡಿನೋಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಈ ಡಿಸ್ಪ್ಲೇಸ್ಮೆಂಟ್ ಇಂದ ಸ್ಪ್ರಿಂಗ್ ಅಲ್ಲಿ ಏನಾಗತ್ತೆ, ದರ್ ಇಸ್ ಅ ಒನ್ ಫೋರ್ಸ್ ಡೆವಲಪ್ಸ್. ಸೊ ಈ ಸ್ಪ್ರಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸ್ಟೆನ್ಷನ್ ಆಯ್ತು ಅಲ್ವಾ, ಎಕ್ಸ್ ಅಷ್ಟು ಎಕ್ಸ್ಟೆನ್ಷನ್ ಆಯ್ತು. ಸ್ಪ್ರಿಂಗ್ ಒರಿಜಿನಲಿ ಎಷ್ಟು ಲೆಂತ್ ಇತ್ತು ಅದರಿಂದ ಎಕ್ಸ್ಟೆನ್ಷನ್ ಆಯ್ತು. ಸೊ ಈ ಸ್ಪ್ರಿಂಗ್ ಏನ್ ಮಾಡತ್ತೆ ಅಂದ್ರೆ, ಸ್ಪ್ರಿಂಗ್ ಗೆ ಒಂದು ಪ್ರಾಪರ್ಟಿ ಇದೆ. ಸೊ ಆ ಪ್ರಾಪರ್ಟಿ ಏನ್ ಮಾಡತ್ತೆ ಅಂದ್ರೆ, ಅದು ಏನ್ ಮಾಡತ್ತೆ, ತನ್ನಲ್ಲಿ ಎಕ್ಸ್ಟೆನ್ಷನ್ ಆಗೋದನ್ನ ಅಪೋಸ್ ಮಾಡುತ್ತೆ. ಅದೇನ್ ಮಾಡ್ತದೆ, ಅಪೋಸ್ ಮಾಡತ್ತೆ. ಅಪೋಸ್ ಮಾಡೋದಷ್ಟೇ ಅಲ್ಲ, ಆ ಅಪೋಸಿಷನ್ ಇಂದ ಅದರಲ್ಲಿ ಆ ಪ್ರಾಪರ್ಟಿಯಿಂದ ಅದರೊಳಗೊಂದು ಫೋರ್ಸ್ ಡೆವಲಪ್ ಆಗುತ್ತೆ. ಸೊ ದಿಸ್ ಅಪೋಸಿಂಗ್ ಫೋರ್ಸ್ ರಿಸ್ಟೋರಿಂಗ್ ಫೋರ್ಸ್ ಅಂತ ಕರಿತೇವೆ. ದಿಸ್ ಇಸ್ ಪ್ರಪೋರ್ಷನಲ್ ಟು ಎಕ್ಸ್ ಅಂತ ಬರೀತೇವೆ. ಓಕೆ, ಆರ್ ಎಫ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸೆಲರೇಷನ್ ಅಂತ ಆಯ್ತು. ಸೊ ದಿಸ್ ಎಕ್ಸೆಲರೇಷನ್ ಇಸ್ ಪ್ರಪೋರ್ಷನಲ್ ಟು ಎಕ್ಸ್ ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಎಕ್ಸ್ಟೆನ್ಷನ್ ಸೊ ಎಕ್ಸ್ಟೆನ್ಷನ್ ಮತ್ತೆ ಈ ರಿಸ್ಟೋರಿಂಗ್ ಫೋರ್ಸ್ ಏನಾಗಿರುತ್ತೆ, ದೇ ಆರ್ ಅಪೋಸಿಟ್ಲಿ ಡೈರೆಕ್ಟೆಡ್. ಎಕ್ಸ್ಟೆನ್ಷನ್ ಹೀಗಾದ್ರೆ ಫೋರ್ಸ್ ಏನ್ ಮಾಡುತ್ತೆ, ರಿಸ್ಟೋರಿಂಗ್ ಫೋರ್ಸ್ ಇದನ್ನ ತನ್ನ ಒರಿಜಿನಲ್ ಪೊಸಿಷನ್ ಗೆ ತರಬೇಕು ಅಂತ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇದು ಡಿಸ್ಪ್ಲೇಸ್ಮೆಂಟ್ ಗೆ ಅಪೋಸಿಟ್ ಆಗಿ ಆಕ್ಟ್ ಆಗುತ್ತೆ, ಯಾವುದು, ರಿಸ್ಟೋರಿಂಗ್ ಫೋರ್ಸ್. ಓಕೆ, ಸೊ ರಿಸ್ಟೋರಿಂಗ್ ಫೋರ್ಸ್ ಅಪೋಸಿಟ್ ಆಗಿ ಆಕ್ಟ್ ಆಯ್ತಂದ್ರೆ mass into acceleration. Acceleration is acting opposite to the displacement because F represents force, mass into acceleration. So force opposite agide andre, direction opposite agide andre, acceleration is also opposite to the displacement anta helbodu. Okay, adanne navenantave directed towards the mean position. So ಇಲ್ಲಿ force is directed towards the mean position ಅಂದ್ರೆ acceleration is also directed towards the mean position ಅಲ್ವಾ. ಓಕೆ, ಸೊ ಇವೆರಡು ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆದ್ರೆ, ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆವಾಗ ನಾವೇನಂತೇವೆ, ದಟ್ ಮೋಷನ್ ಇಸ್ ಕಾಲ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡಬಹುದು, ಗ್ರಾಫಿಕಲಿ ಇದನ್ನ ರಿಪ್ರೆಸೆಂಟ್ ಮಾಡಬಹುದು. ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ, ಒಂದು ಸೈನ್ ವೇವ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಸೈನ್ ವೇವ್ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಸೊ ಇದು ಸೈನ್ ವೇವ್. ಸೊ ಸೈನ್ ವೇವ್ ಫಾರ್ಮ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇದು ಇನಿಷಿಯಲಿ ಟೈಮ್ t ಇಸ್ ಈಕ್ವಲ್ ಟು 0 ಎಲ್ಲಿತ್ತು, ಇದು ಇಲ್ಲಿತ್ತು ಅಂತಂದ್ರೆ ಇಟ್ಕೊಂಡ್ರೆ, ಆಸ್ ದ ಟೈಮ್ ಇನ್ಕ್ರೀಸಸ್, ಟೈಮ್ ಆದಾಗ ಇದೇನಾಗತ್ತೆ, ಒಂದ್ಸರಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಯ್ತು, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ, ಇದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ಇಟ್ ಇಸ್ ಕಾಲ್ಡ್ ಆಂಪ್ಲಿಟ್ಯೂಡ್ ಅಂತ ಕರಿತೇವೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇದು ಏನಾಗತ್ತೆ, ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಬಂದಾಗ ಹಾಫ್ ಎ ಸೈಕಲ್ ಆದಾಗ, ಸೊ ಅಗೇನ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ 0.
ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅಗೇನ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್, ಬಟ್ ಏನಾಗುತ್ತೆ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಅಗೇನ್ ಇಟ್ ಕಮ್ಸ್ ಟು ದಿಸ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಆಲ್ರೆಡಿ ನಾನೊಂದು ಎಕ್ಸಾಂಪಲ್ ತಗೊಂಡೆ. ಸೊ ಹಿಯರ್ ದರ್ ಇಸ್ ಅ ಸಿಂಪಲ್ ಪೆಂಡುಲಮ್. ಸೊ ಎಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಇದು ಎಲ್ಲಿತ್ತು, ಇಲ್ಲಿತ್ತು ಅಲ್ವಾ, ಟೈಮ್ ಟಿ ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಟೈಮ್ ಟಿ ಆದಾಗ ಇದು ಏನಾಗುತ್ತೆ, ಇಲ್ಲಿಂದ ಈ ಕಡೆ ಮೂವ್ ಆಗುತ್ತೆ. ಆಸಿಲೇಷನ್ ಆಗುವಾಗ ಈ ಪಾಯಿಂಟ್ಗೆ ಮೂವ್ ಆಯ್ತು, ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಇಲ್ಲಿ ಬಂತಂದ್ರೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಯ್ತು. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಆಸ್ ದ ಟೈಮ್ ಇನ್ಕ್ರೀಸಸ್ ಇಟ್ ಕಮ್ಸ್ ಟು ದಿ ಅಗೇನ್ ಈಕ್ವಿಲಿಬ್ರಿಯಂ ಪೊಸಿಷನ್, ಅಂದ್ರೆ ಇಲ್ಲಿ ಬಂತು ಅಲ್ವಾ. ಸೊ ನೆಕ್ಸ್ಟ್ ಏನಾಯ್ತು, ಅಗೇನ್ ಟೈಮ್ ಇನ್ಕ್ರೀಸಸ್ ಇಟ್ ಕಮ್ಸ್ ಟು ದ ಅನದರ್ ಸೈಡ್. ಸೊ ಇನ್ನೊಂದು ಸೈಡಿಗೆ ಹೋಯ್ತು, ಅದನ್ನ ನಾವು ಹೇಗೆ ಡಿನೋಟ್ ಮಾಡಬಹುದು, ಇನ್ನೊಂದು ಸೈಡಿಗೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಯ್ತು ಅಂದ್ರೆ ಇಲ್ಲಿ ಡಿನೋಟ್ ಮಾಡಬಹುದು. ಓಕೆ, ಸೊ ಆಸ್ ದ ಟೈಮ್ ಪ್ರಾಸೆಸ್ ನೆಕ್ಸ್ಟ್ ಏನಾಯ್ತು, ಅಗೇನ್ ಇಟ್ ಕಮ್ಸ್ ಟು ದಿ ಒರಿಜಿನಲ್ ಪೊಸಿಷನ್. ಸೊ ಅಂದ್ರೆ ಇಲ್ಲಿಗೆ ಬಂದಾಗ ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆಯೋ ಅದೇ ಪಾಯಿಂಟ್ಗೆ ಮತ್ತೆ ಬಂದು ರೀಚ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಇದನ್ನ ಏನ್ ಹೇಳ್ಬಹುದು, ಒಂದು ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಇದನ್ನ ನಾವು ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಇಕ್ವೇಶನ್ ಇದೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಒಂದು ಸಿಂಪಲ್ ಇಕ್ವೇಶನ್ ಇಂದ ರಿಪ್ರೆಸೆಂಟ್ ಮಾಡಬಹುದು. ದಟ್ ಇಸ್ y is equal to a sin omega t. ಓಕೆ, ಸೊ ಒಂದು ಪೀರಿಯಾಡಿಕ್ ಫಂಕ್ಷನ್ ಇದು y is equal to a sin omega t ಅಥವಾ ym. a ಅಂದ್ರೆ ಆಂಪ್ಲಿಟ್ಯೂಡ್ ಅನ್ನ ರಿಪ್ರೆಸೆಂಟ್ ಮಾಡುವಂತದ್ದು, ym ಅಂತ ಡಿನೋಟ್ ಮಾಡಬಹುದು. ಸೊ ಹೀಗೂ ಬರೀಬಹುದು, or in terms of cos ಅಲ್ಲಿ x ಅಲ್ಲಿ ಬರೆದ್ರೆ x equal to xm cos omega t. ಇವೆರಡೂ ಇಕ್ವೇಶನ್ ಗಳನ್ನ ಯೂಸ್ ಮಾಡಬಹುದು ಎಲ್ಲಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ. ಓಕೆ, ಸೊ ಹಿಯರ್ ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ k by m ಅಂತ ಬರೀತೇವೆ. k is the ವೇವ್ ಕಾನ್ಸ್ಟೆಂಟ್ ಅಥವಾ ವೇವ್ ನಂಬರ್ ಅಂತ ಕರಿತೇವೆ. ಓಕೆ, ಪೀರಿಯಡ್ ಅಂದ್ರೆ t. t is ಟೈಮ್ ಪೀರಿಯಡ್, ಟೈಮ್ ಫಾರ್ ಒನ್ ಸೈಕಲ್, ಅಂಡ್ f is ಸೈಕಲ್ಸ್ ಪರ್ ಟೈಮ್ ಅಥವಾ ಹರ್ಟ್ಸ್ ಅಂತ ಡಿನೋಟ್ ಮಾಡ್ತೇವೆ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಥವಾ ವೇವ್ ಕಾನ್ಸ್ಟೆಂಟ್ k is equal to ನ್ಯೂಟನ್ಸ್ ಪರ್ ಮೀಟರ್ ಆಗುತ್ತೆ. ಓಕೆ, ಸೊ ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡುವಂತ ಇಕ್ವೇಶನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ವಿ ರಿಪ್ರೆಸೆಂಟ್ ದ ಡಿಸ್ಪ್ಲೇಸ್ಮೆಂಟ್ ಬೈ ದಿಸ್ ಇಕ್ವೇಶನ್. ಡಿಸ್ಪ್ಲೇಸ್ಮೆಂಟ್ ಅನ್ನ ಹೇಗ್ ಬರೆದ್ವಿ ನಾವು, xt is equal to a cos omega t ಅಂತ ಬರೆದ್ರೆ, ನೆಕ್ಸ್ಟ್ ಅದರ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅನ್ನ ಹೇಗೆ ಬರೀಬಹುದು, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಫರೆಂಟ್, ನಿಮ್ಗೆಲ್ಲ ಗೊತ್ತು, ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ನ ವೆಲಾಸಿಟಿ ಅಂತ ಕರಿತೇವೆ ಅಲ್ವಾ, ಆರ್ dx by dt. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಸಿಗುವಂತ ಆನ್ಸರ್ ಏನು, ಮೈನಸ್ a ಒಮೆಗಾ ಸೈನ್ ಒಮೆಗಾ t. ಸೊ ಅಗೇನ್ ನಾವು ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ acceleration is equal to a ಅಂತ ಬರೀತೇವೆ, that is equal to dv by dt, rate of change of velocity. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಸಿಗುವಂತ ಆನ್ಸರ್ ಇದು. ಸೊ ಸಪೋಸ್ ಇದ್ರ ಬದಲು ನಾವು y ಇನ್ ಟರ್ಮ್ಸ್ ಆಫ್ y ಅಲ್ಲೂ ಬರೀಬಹುದು. y ಫಂಕ್ಷನ್ ಆಫ್ y ಅಲ್ಲಿ ಬರೆದ್ರೆ y is equal to a sin omega t ಅಂತ ಇದೆ. ಆ ಕೇಸಲ್ಲಿ ವೆಲಾಸಿಟಿ ಇಸ್ ಈಕ್ವಲ್ ಟು dy by dt ಅಂತ ತಗೋತೀವಿ. ಅದೇನಾಗತ್ತೆ, a ಒಮೆಗಾ ಕಾಸ್ ಒಮೆಗಾ t ಆಗುತ್ತೆ. ಅಂಡ್ ಎಕ್ಸಲರೇಷನ್ ಈಸ್ ಇನ್ ದಟ್ ಕೇಸ್, ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಏನಾಯ್ತು, ಮೈನಸ್ ಆಫ್ a ಒಮೆಗಾ ಸ್ಕ್ವೇರ್. ಓಕೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಇಸ್ ಸೈನ್ ಒಮೆಗಾ t ಅಲ್ವಾ. ದಿಸ್ ಇಸ್, ಈ ಎರಡೂ ಕೇಸಲ್ಲಿ ಏನಾಯ್ತು, acceleration is equal to minus omega square into a cos omega t ಅಂದ್ರೆ ಏನನ್ನ ರಿಪ್ರೆಸೆಂಟ್ ಮಾಡ್ತು, xt ಅನ್ನ ರಿಪ್ರೆಸೆಂಟ್ ಮಾಡ್ತು. ಸೊ ಸಪೋಸ್ y is equal to a sin omega t ತಗೊಂಡ್ರೆ ಆ ಕೇಸಲ್ಲೂ ಅಷ್ಟೇ acceleration is equal to minus ಆಫ್ ಏನ್ ಮಾಡಬಹುದು, ಒಮೆಗಾ ಸ್ಕ್ವೇರ್ ಇಂಟು a sin omega t ಅಂದ್ರೆ
y of t. ಸೊ ಈ ಎರಡೂ ಕೇಸಲ್ಲಿ ನಾವು ಏನ್ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, ಸೊ ಏನಾಗಿದೆ, ಎಕ್ಸಲರೇಷನ್ ಏನಾಗಿದೆ ಎರಡು ಕೇಸಲ್ಲಿ, ಎಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ y or acceleration is equal to minus omega square x. ಎರಡೂ ಕೇಸಲ್ಲಿ ಏನಾಗಿದೆ, acceleration is proportional to the displacement y or x and it is directed opposite to the direction of acceleration. ಯಾಕಂದ್ರೆ ನೆಗೆಟಿವ್ ಸೈನ್ ಬಂದಿದೆ ಅಲ್ವಾ. ಸೊ ಈ ರೀತಿಯಲ್ಲಿ ಸಿಂಪಲ್ ಹಾರ್ಮೋನಿಕ್ ಇಕ್ವೇಶನ್ ಅನ್ನ ನಾವು ರಿಪ್ರೆಸೆಂಟ್ ಮಾಡಬಹುದು. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಕ್ವೇಶನ್ ಅನ್ನ ಹೇಗೂ ಬರೀಬಹುದು, a cos omega t or y is equal to a sin omega t. Okay, next we move to the energy and force law for SHM. Force law for SHM andre, we know that force is equal to mass into acceleration alwa. Force is equal to mass into acceleration. ಏನ್ ಬಂದಿದೆ ಹೇಳಿ ನಮ್ಗೆ, acceleration is minus omega square y or omega square x ಅಲ್ವಾ, ಲಾಸ್ಟ್ ಟಾಪಿಕ್ ಅಲ್ಲಿ ನೋಡಿದ್ವಿ. ಸೊ f is equal to minus m omega square x ಅಂತ ಆಯ್ತು. ಸೊ ದಿಸ್ ಇಕ್ವೇಶನ್ is similar to the Hooke's law. Hooke's law ಏನ್ ಹೇಳುತ್ತೆ, force is directly proportional to so extension in the string ಅಲ್ವಾ. ಸೊ minus kx, f is equal to minus kx. ಇವೆರಡನ್ನ ಕಂಪೇರ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, m omega square x is equal to minus kx or m omega square is equal to k ಅಂತ ಆಯ್ತು, or omega is equal to k by m, sorry, omega square is equal to k by m or omega is equal to square root of k by m or time period is equal to 2 pi by omega. ನಮ್ಗೆ ಗೊತ್ತು, ಫಸ್ಟ್ ಅಲ್ಲೇ ನೋಡಿದ್ವಿ ನಾವು 2 pi by omega ಅಂತ, or 2 pi square root of m by k ಅಂತ ಬರೀಬಹುದು. ಓಕೆ, ಸೊ ಹಾಗೆ ಎನರ್ಜಿ ಇನ್ SHM. ಸೊ SHM ಅಲ್ಲಿ ಎನರ್ಜಿ ಅಂದ್ರೆ ಏನಾಗತ್ತೆ, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಕೆನೆಟಿಕ್ ಎನರ್ಜಿ. ಓಕೆ, ಸೊ ಪೊಟೆನ್ಶಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಅನ್ನ ಹೇಗೆ ಬರೀಬಹುದು, ಈ ರೀತಿಯಲ್ಲಿ ಬರೀಬಹುದು. ಕೆನೆಟಿಕ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಅನ್ನ ಹೀಗೆ ಬರೀಬಹುದು. ಓಕೆ, ಸೊ ಫೈನಲಿ ಇವೆರಡನ್ನು ಆಡ್ ಮಾಡಿದಾಗ ನಿಮಗೆ ಸಿಗೋದು ಏನು, E is equal to half KA square. ಕಾನ್ಸ್ಟೆಂಟ್ ಆಗಿರುತ್ತೆ, ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್, ಬಟ್ ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೆನೆಟಿಕ್ ಎನರ್ಜಿ ವೇರಿ ಆಗುತ್ತೆ, ಬಟ್ ಪೊಟೆನ್ಶಿಯಲ್ ಟೋಟಲ್ ಎನರ್ಜಿ ಆಫ್ ದ ಪಾರ್ಟಿಕಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಟ್ ಎನಿ ಇನ್ಸ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಅನ್ನೇ ಕನ್ಸಿಡರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಈ ಪಾಯಿಂಟ್ ಅಲ್ಲಿ ದ ಕೆನೆಟಿಕ್ ಎನರ್ಜಿ, ಸೊ ಏನಾಗತ್ತೆ, ಕೆನೆಟಿಕ್ ಎನರ್ಜಿ ಮಿನಿಮಮ್ ಇದೆ, ಸೊ ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ. ಓಕೆ, ಸೊ ನಾವು ಈ ಪಾಯಿಂಟಿಗೆ ಬಂದಾಗ ಎರಡು ಈಕ್ವಲ್ ಆಗತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಇನ್ ಎವ್ರಿ ಕೇಸ್ ಕೆನೆಟಿಕ್ ಎನರ್ಜಿ ಇರೋದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಇರೋದು ಕೆನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಎನರ್ಜಿ ಎಕ್ಸ್ಪ್ರೆಷನ್ ಅನ್ನ ಹಾಫ್ KA ಸ್ಕ್ವೇರ್ ಅಂತ ಬರೀಬಹುದು, where A is the amplitude. Okay. So next ನಾವೇನ್ ತಗೊಳ್ಳುವ, systems executing simple harmonic motion. Simple harmonic motion ನ ಎಕ್ಸಿಕ್ಯೂಟ್ ಮಾಡುವಂತ ಎಕ್ಸಾಂಪಲ್ಸ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇರ್ಬೋದು. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ಸಿಸ್ಟಮ್ಸ್. ಸೊ ಒಂದು ಯಾವ್ದಂತ ಹೇಳ್ಬಹುದು ನಾವು, ಸ್ಪ್ರಿಂಗ್. ಆಲ್ರೆಡಿ ನಾನು ಯೂಸ್ ಮಾಡಿದ್ದೇನೆ ಸ್ಪ್ರಿಂಗ್. ಸೊ ಸ್ಪ್ರಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಒನ್ ಎಂಡ್ ಇಸ್ ಫಿಕ್ಸ್ಡ್ ಅಲ್ವಾ, ಇನ್ನೊಂದು ಎಂಡಿಗೆ ನಾವೇನ್ ಮಾಡ್ತೇವೆ, ಮಾಸ್ ಅನ್ನ ಕನೆಕ್ಟ್ ಮಾಡಿ ಇಟ್ಟಿದ್ದೇವೆ. ಸೊ ಈ ಕೇಸಲ್ಲಿ ಏನಾಗತ್ತೆ, ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಪೀರಿಯಡ್ ಆಫ್ ಆಸಿಲೇಷನ್ ಡಿಪೆಂಡ್ಸ್ ಆನ್ ದ ಮಾಸ್ ಅಂಡ್ ಫೋರ್ಸ್ ಕಾನ್ಸ್ಟೆಂಟ್. ಸೊ ಈ ಇಕ್ವೇಶನ್ ಅನ್ನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾವು ಯೂಸ್ ಮಾಡ್ತೇವೆ. ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ m by k. ಸೊ m ಮೇಲೆ ಡಿಪೆಂಡ್ ಆಗಿದೆ, k ಮೇಲೆ ಡಿಪೆಂಡ್ ಆಗಿದೆ. m ಗೆ ಹೇಗೆ ಡಿಪೆಂಡ್ ಆಗಿದೆ,
directly proportional, time period is directly proportional to square root of m, and t is inversely proportional to square root of k ಅಂತ ಬರೀಬಹುದು. ಇದು ಯಾವಾಗ in case of a spring ಓಕೆ. ಸೊ ಮಾಸ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್. ಸೊ ಇನ್ನೊಂದು ಎಕ್ಸಾಂಪಲ್ ಯಾವುದು ಕೊಡಬಹುದು? ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್ ಅನ್ನ ಕೊಡಬಹುದು. ಸೊ ಸಿಂಪಲ್ ಪೆಂಡುಲಮ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಈ ಎಕ್ಸಾಂಪಲ್ ಅನ್ನ ನಾವು ತಗೊಂಡಿದ್ದೇವೆ. ಸೊ ಹಾಗಾಗಿ ಡೈರೆಕ್ಟ್ ಟೈಮ್ ಪೀರಿಯಡ್ ಫಾರ್ ಸಿಂಪಲ್ ಪೆಂಡುಲಮ್ ಬರೆದ್ರೆ 2π ಸ್ಕ್ವೇರ್ ರೂಟ್ ಆಫ್ L by G ಅಂತ ಬರೀತೀವಿ. ಸೊ L represents length of the pendulum, G is the gravitational acceleration, and T is the period of simple pendulum. Okay. So I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ we move to the next topic. Okay. So this is about the simple harmonic motion. ಇಲ್ಲಿ ತನಕ ನಾವು ಸ್ಟಡಿ ಮಾಡಿದ್ದು SHM, periodic motion, and SHM. Next we come to the topic, what is a wave? Actually, this wave and oscillations are theory part ಗೆ ಬಂದಿದೆ. They are different topics, but ಅವು ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಸೊ ಹಾಗಾಗಿ ನಾವು ಒಟ್ಟಿಗೆ ತಗೊಳ್ತಾ ಇದ್ದೇವೆ. ವಾಟ್ ಈಸ್ ಎ ವೇವ್? ಸೊ ವೇವ್ ಮೀನ್ಸ್ a wave is a repeated and periodic disturbance of a medium. ಸೊ ವೇವ್ ಅನ್ನ ಏನಂತೇವೆ ನಾವು? Repeated and periodic disturbance of a medium. The source of all waves is a vibrating object. ಸೊ ಯಾವುದು ವೈಬ್ರೇಟ್ ಆಗತ್ತಲ್ವಾ ಅದು ಏನ್ ಮಾಡತ್ತೆ? ವೇವ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಸೊ ಈಗ ಪಲ್ಸ್ ಅಂತಂದಾಗ ಸಿಂಗಲ್ ಡಿಸ್ಟರ್ಬೆನ್ಸ್ ಅಂತ ಕರಿತೇವೆ. ವೇವ್ ಏನಾಗಿರುತ್ತೆ? ರಿಪೀಟೆಡ್ ಡಿಸ್ಟರ್ಬೆನ್ಸ್. ದ ವೈಬ್ರೇಟಿಂಗ್ ಆಬ್ಜೆಕ್ಟ್ introduces a disturbance into the medium that travels outward from the source. Okay. ಸೊ ಇಲ್ಲಿ ಏನಾಗಿದೆ? ಸೌಂಡ್ ವೇವ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಈ ರೀತಿ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಇದು ಡಿಸ್ಟರ್ಬೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ರೀತಿ ವೈಬ್ರೇಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದನ್ನ ನಾವು ವೇವ್ ಅಂತ ಕರೀತೇವೆ. ವೇವ್ ಮೀನ್ಸ್ ರಿಪೀಟೆಡ್ ಅಂಡ್ ಪಿರಿಯಾಡಿಕ್ ಡಿಸ್ಟರ್ಬೆನ್ಸ್ ಆಫ್ ಎ ಮೀಡಿಯಂ ಅಂತ ಆಗಿರುತ್ತೆ. ಸೊ ಸೈನ್ ವೇವ್ಸ್ ಹ್ಯಾವ್ ಕ್ರೆಸ್ಟ್ ಅಂಡ್ ಟ್ರಫ್. ಸೊ ಹೇಗಿರ್ತದೆ ವೇವ್ಸ್? ಕ್ರೆಸ್ಟ್ ಮತ್ತೆ ಟ್ರಫ್ ಇರುತ್ತೆ. ವೇವ್ಸ್ ಅಲ್ಲಿ ಕ್ರೆಸ್ಟ್ ಇದೆ, ಹಾಗೆ ಟ್ರಫ್ ಇದೆ. ಓಕೆ. ಸೊ ಹೈ ಮತ್ತೆ ಲೋ ಅಂತ ತಗೊಳ್ತೀವಿ. ಓಕೆ. ಸೊ ವೇವ್ ಅನ್ನ ಅಥವಾ ಪಾರ್ಟ್ಸ್ ಆಫ್ ಎ ವೇವಿಗೆ ಹೋದ್ರೆ ನಾವು, ಓಕೆ, ಬಿಫೋರ್ ದಟ್ ಟೈಪ್ಸ್ ಆಫ್ ವೇವ್ ತಗೊಂಡ್ರೆ, ಸೊ ಟೈಪ್ಸ್ ಆಫ್ ವೇವ್ಸ್ ಅಂತ ತಗೊಂಡ್ರೆ, ವೇವ್ಸ್ ಅಲ್ಲಿ ಮೇನ್ ಆಗಿ ನಾವು ಎಕ್ಸಾಂಪಲ್ಸ್ ತಗೊಂಡ್ರೆ 3 ಎಕ್ಸಾಂಪಲ್ಸ್ ಅನ್ನ ಹೇಳ್ಬಹುದು. ಒಂದು ಮೆಕ್ಯಾನಿಕಲ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ಅಂತ ಯಾವುದಕ್ಕೆ ಕರೀತೇವೆ ಅಂದ್ರೆ, ಇಟ್ ರಿಕ್ವೈರ್ಸ್ ಎ ಮೀಡಿಯಂ. ಏನ್ ಬೇಕು ಅಲ್ಲಿ? ಒಂದು ಮೀಡಿಯಂ ಬೇಕು. ಮೆಕ್ಯಾನಿಕಲ್ ವೇವ್ ಟ್ರಾವೆಲ್ ಆಗೋದಕ್ಕೆ ಏನ್ ಬೇಕಾಗತ್ತೆ? ಒಂದು ಮೀಡಿಯಂ ಬೇಕಾಗುತ್ತೆ. ಓಕೆ. ಇನ್ನೊಂದು ಮ್ಯಾಟರ್ ವೇವ್ಸ್. ಓಕೆ. ಸೊ ಮೆಕ್ಯಾನಿಕಲ್ ವೇವ್ಸ್ ಅನ್ನೇ ನಾವು ಇಲ್ಲಿ ಸ್ಟಡಿ ಮಾಡುವಂತದ್ದು. ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಟ್ರಾನ್ಸ್ವರ್ಸ್ ವೇವ್ಸ್, ಇನ್ನೊಂದು ಲಾಂಜಿಟ್ಯೂಡ್ನಲ್ ವೇವ್ಸ್. 2 ಟೈಪ್ಸ್ ಇದೆ ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ. ಒಂದು ಟ್ರಾನ್ಸ್ವರ್ಸ್ ವೇವ್, ಇನ್ನೊಂದು ಲಾಂಜಿಟ್ಯೂಡ್ನಲ್ ವೇವ್ಸ್. ಸೊ ಟ್ರಾನ್ಸ್ವರ್ಸ್ ವೇವ್ ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ವಾಟರ್ ವೇವ್ಸ್, ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್ ಗೆ ಎಕ್ಸಾಂಪಲ್ ಸೌಂಡ್ ವೇವ್ಸ್. ಓಕೆ. ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಮ್ಯಾಟರ್ ವೇವ್ಸ್ ಅಂದ್ರೆ ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ದ ಆಟಮ್ಸ್, ಪಾರ್ಟಿಕಲ್ಸ್ ಅಂಡ್ ಮಾಲಿಕ್ಯೂಲ್ಸ್. ಬಟ್ ಇದನ್ನ ನಮ್ಗೆ ಕಾಣಿಸೋದಿಲ್ಲ ಇದು, ಯಾಕಂದ್ರೆ ಅಲ್ಲಿ ವೇವ್ ಲೆಂತ್ ತುಂಬಾ ಸ್ಮಾಲ್ ಇರುತ್ತೆ. ಸೊ ಹಾಗಾಗಿ ಮ್ಯಾಟರ್ ವೇವ್ಸ್ ಅನ್ನ ನಾವು ನೋಡ್ಲಿಕ್ಕೆ ಆಗಲ್ಲ. ಎಲ್ಲ ಆಬ್ಜೆಕ್ಟ್ಸ್ ಮ್ಯಾಟರ್ ಏನ್ ಮಾಡುತ್ತೆ? ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆದ್ರೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಓಕೆ. ಸೊ ಅಲ್ಲಿ ಕಂಪ್ಯಾರಿಟಿವ್ಲಿ ವೇವ್ ಲೆಂತ್ ಕಂಪ್ಯಾರೇಬಲ್ ಇರಬೇಕು, ಅದು ಅಬ್ಸರ್ವೇಬಲ್ ಅಲ್ಲ. ಹಾಗಾಗಿ ಇನ್ನೊಂದು ಇದು ಗೊತ್ತು, ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ಎ ಮೀಡಿಯಂ ಅಲ್ವಾ? ಸೂರ್ಯನಿಂದ ಸನ್ ಟು ಅರ್ತ್ ಗೆ ಹೀಟ್ ರೇಡಿಯೇಷನ್ಸ್ ಬರುವಂತದ್ದು, ಲೈಟ್ ರೇಡಿಯೇಷನ್ಸ್, ಹೀಟ್ ರೇಡಿಯೇಷನ್ಸ್ ಬರುವಂತದ್ದು ಯಾವುದು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಗಿರ್ತಾವ ಅಂದ್ರೆ ದೇ ಆರ್ ಟ್ರಾನ್ಸ್ವರ್ಸ್ ವೇವ್ಸ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್
ರೇಡಿಯೋ ವೇವ್ಸ್ ಇರ್ಬೋದು, ವಿಸಿಬಲ್ ಸ್ಪೆಕ್ಟ್ರಮ್ ಇರ್ಬೋದು, ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇರ್ಬೋದು. ಅವೆಲ್ಲ ಎಕ್ಸಾಂಪಲ್ಸ್ ಫಾರ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರ್ತವೆ. ಬಟ್ ಅವರ್ ಸ್ಟಡಿ ಇಸ್ ಮೇನ್ಲಿ ಫೋಕಸ್ಡ್ ಆನ್ ಮೆಕ್ಯಾನಿಕಲ್ ವೇವ್ಸ್. ನಾವು ಇಲ್ಲಿ ಸ್ಟಡಿ ಮಾಡುವಂತದ್ದು ಯಾವುದು? ಮೆಕ್ಯಾನಿಕಲ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, 2 ಟೈಪ್ಸ್, ಟ್ರಾನ್ಸ್ವರ್ಸ್ ವೇವ್ಸ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವು ಟ್ರಾನ್ಸ್ವರ್ಸ್ ವೇವ್ಸ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್ ಅನ್ನ 1 by 1 ಹೋದ್ರೆ, ನೆಕ್ಸ್ಟ್ ವಿ ಮೂವ್ ಟು ದಿ ಟ್ರಾನ್ಸ್ವರ್ಸ್ ವೇವ್ಸ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್. ಓಕೆ, ಸೊ ಬಿಫೋರ್ ದಟ್ ಪಾರ್ಟ್ಸ್ ಆಫ್ ಎ ವೇವ್ ಅನ್ನ ನೋಡು. ಸೊ ಪಾರ್ಟ್ಸ್ ಆಫ್ ಎ ವೇವ್ ಅಂತ ಹೇಗೆ ಹೇಳ್ಬಹುದು? ವೇವ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ? ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ ಅಲ್ವಾ? ಸೊ ಇಲ್ಲಿ ಪಾರ್ಟ್ಸ್ ಆಫ್ ಎ ವೇವ್, ಆಲ್ರೆಡಿ ಕೆಲವೊಂದು ಪಾರ್ಟ್ ಅನ್ನ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಹೇಳ್ತಿದ್ವಿ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನು ಹೀಗೆ ರಿಪ್ರೆಸೆಂಟ್ ಮಾಡ್ತಿದ್ವಿ ಅಲ್ವಾ? ಸೊ ಇದು ಒಂದು ಕಂಪ್ಲೀಟ್ ವೇವ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಪಾರ್ಟ್ ಇದೆ. ಈಗ ಕ್ರೆಸ್ಟ್ ಅಂತ ಬಂತು, ವೇವ್ಸ್ ಅಲ್ಲಿ ಕ್ರೆಸ್ಟ್ ಅಂತ ಒಂದು ಟರ್ಮ್ ಅನ್ನ ನಾನು ಯೂಸ್ ಮಾಡಿದ್ದೇನೆ. ಸೊ ಕ್ರೆಸ್ಟ್ ಮೀನ್ಸ್ ದ ಕ್ರೆಸ್ಟ್ ಇಸ್ ದ ಹೈಯೆಸ್ಟ್ ಪಾಯಿಂಟ್ ಯುವರ್ ಪಾರ್ಟಿಕಲ್ಸ್ ವಿಲ್ ಟ್ರಾವೆಲ್. ಸೊ ಇದು ಪಾರ್ಟಿಕಲ್ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಸೌಂಡ್ ವೇವ್ ಇರ್ಬೋದು, ಯಾವುದೇ, ಇದು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗ್ತಾ ಉಂಟು. ಜಸ್ಟ್ ಇಮ್ಯಾಜಿನರಿ. ಸೊ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ, ಬಟ್ ಏನಾಗುತ್ತೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಥಿಂಕ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಕ್ರೆಸ್ಟ್ ಅನ್ನೋ ಒಂದು ಟರ್ಮ್ ಬಂತು. ಕ್ರೆಸ್ಟ್ ಮೀನ್ಸ್ ಹೈಯೆಸ್ಟ್ ಪಾಯಿಂಟ್ ಯುವರ್ ಪಾರ್ಟಿಕಲ್ಸ್ ವಿಲ್ ಟ್ರಾವೆಲ್. ಹೀಗೆ ಮೂವ್ ಆಗುವಾಗ, ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ, ನಾನು ಮಾತಾಡಿದ್ದು ಇನ್ನು ಒಂದ್ ಸ್ವಲ್ಪ ದೂರ ಹೋಗುವಾಗ ಏನಾಗ್ಬೇಕು, ಸೊ ಇಲ್ಲೇನಾಗುತ್ತೆ, ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅನ್ನ ತೋರಿಸುತ್ತೆ. ಸೊ ಈ ಪಾಯಿಂಟ್ ಅನ್ನ ನಾವು ಕ್ರೆಸ್ಟ್ ಅಂತ ಕರಿತೇವೆ. ಓಕೆ, ಸೊ ಇದು ಮ್ಯಾಕ್ಸಿಮಮ್ ಪಾಸಿಟಿವ್ ಡೈರೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಟ್ರಫ್ ಅಂತ ಇನ್ನೊಂದು ಪಾಯಿಂಟ್ ಬರುತ್ತೆ. ಟ್ರಫ್ ಇಸ್ ದ ಲೋವೆಸ್ಟ್ ಪಾಯಿಂಟ್ ಯುವರ್ ಪಾರ್ಟಿಕಲ್ಸ್ ವಿಲ್ ಟ್ರಾವೆಲ್. ಸೊ ಇದು ವೈಬ್ರೇಟ್ ಆಗುವಾಗ ಏನಾಗುತ್ತೆ, ಇದು ಮ್ಯಾಕ್ಸಿಮಮ್ ಪಾಯಿಂಟ್ ಟ್ರಾವೆಲ್ ಆಗುವಂಥದ್ದು, ಇದು ಲೋವೆಸ್ಟ್ ಪಾಯಿಂಟ್ ಟ್ರಾವೆಲ್ ಆಗುವಂಥದ್ದು, ಅದನ್ನ ಟ್ರಫ್ ಅಂತ ಕರೀತೇವೆ. ಓಕೆ, ಸೊ ವೇವ್ ಲೆಂತ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ವೇವ್ಸ್. ಸೊ ಒಂದು ವೇವ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಸೊ ಹೀಗೆ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದಾಗ ಒಂದು ವೇವ್ ಕಂಪ್ಲೀಟ್ ಆಯ್ತು ಅಲ್ವಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್, ಅಥವಾ ನಾವು ಆರ್ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಕಮ್ಸ್ ಟು ದಿ ಮಿಡ್ ಪಾಯಿಂಟ್, ಈಕ್ವಿಲಿಬ್ರಿಯಂ ಪೊಸಿಷನ್, ಮತ್ತೊಂದು ಎಕ್ಸ್ಟ್ರೀಮ್ ಎಂಡಿಗೆ ಹೋಯ್ತು, ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ ಬಂತು, ಮತ್ತೆ ಇಲ್ಲಿ ಬಂತು. ಸೊ ಇಲ್ಲಿಗೆ ಬಂದಾಗ ಏನಾಗತ್ತೆ, ಒಂದು ಕಂಪ್ಲೀಟ್ ವೇವ್, ಕಂಪ್ಲೀಟ್ ಆಸಿಲೇಷನ್, ಕಂಪ್ಲೀಟ್ ಸೈಕಲ್ ಆರ್ 1 ಸೈಕಲ್ ಕಂಪ್ಲೀಟ್ ಆಗತ್ತೆ, 1 ವೇವ್ ಕಂಪ್ಲೀಟ್ ಆಗುತ್ತೆ. ಸೊ ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಬರುವಂತದ್ದು, ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆದ್ರೆ ಹೀಗೆ ಮೂವ್ ಆಗಿ ಅಗೇನ್ ಮತ್ತೆ ಇದೇ ಪಾಯಿಂಟ್ಗೆ ಬರುವಂತದ್ದು. ಸೊ ಅಲ್ಲಿಗೆ ಏನಾಯ್ತು, ಒಂದು ವೇವ್ ಕಂಪ್ಲೀಟ್ ಆಗತ್ತೆ. ಸೊ ವೇವ್ ಲೆಂತ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ವೇವ್ಸ್ ಅಂತ ಕರಿಬಹುದು. ಆರ್ ವೇವ್ ಲೆಂತ್ ಆಫ್ ಎ ವೇವ್ ವಿಲ್ ರಿಲೇಟ್ ಟು ದ ಫ್ರೀಕ್ವೆನ್ಸಿ ಆಫ್ ದ ವೇವ್. ಸೊ ಫ್ರೀಕ್ವೆನ್ಸಿಗೆ ಕೂಡ ರಿಲೇಟ್ ಆಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬಹುದು ವೇವ್ ಲೆಂತ್ ಅನ್ನ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕ್ರಶ್ಸ್ ಆರ್ 2 ಟ್ರಫ್ಸ್ ಅಂತಾನು ಹೇಳ್ಬಹುದು. ಡಿಸ್ಟೆನ್ಸ್ ಬಿಟ್ವೀನ್ 2 ಸಕ್ಸೆಸಿವ್ ಕ್ರಶ್ಸ್ ಆರ್ ಟ್ರಫ್ಸ್ ಅಂತಾನು ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಆಂಪ್ಲಿಟ್ಯೂಡ್. ಇಲ್ಲಿ ಕ್ರೆಸ್ಟ್ ಮತ್ತೆ ಟ್ರಫ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ದಿಸ್ ಇಸ್ ದ ಆಂಪ್ಲಿಟ್ಯೂಡ್ ಅಂಡ್ ಇಸ್ ಹೌ ಹೈ ಆರ್ ಲೋ ದ ಪಾರ್ಟಿಕಲ್ಸ್ ಮೂವ್ ಫ್ರಮ್ ದ ರೆಸ್ಟಿಂಗ್ ಪಾಯಿಂಟ್. ಈಕ್ವಿಲಿಬ್ರಿಯಂ ಪಾಯಿಂಟ್ ಇಂದ ಎಷ್ಟು ಹೈಗೆ ಹೋಗುತ್ತೆ ಹೀಗೆ. ಸೊ ಅದು ಕ್ರೆಸ್ಟ್ ಅಂಡ್ ಟ್ರಫ್, ಅಂದ್ರೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗುವಂತದ್ದು. ಓಕೆ, ಸೊ ದಿಸ್ ಅಬೌಟ್ ದ ಪಾರ್ಟ್ಸ್ ಆಫ್ ಎ ವೇವ್ ಅಂತ ತಗೊಳ್ಬಹುದು ನಾವು. ಸೊ ಈ ರೀತಿಯಲ್ಲಿ ಇನ್ನೊಂದು ಡಯಾಗ್ರಾಮ್ ಅಲ್ಲೂ ಕೂಡ ನಾವು ರಿಪ್ರೆಸೆಂಟ್ ಮಾಡಬಹುದು. ಕ್ರೆಸ್ಟ್, ಟ್ರಫ್, ವೇವ್ ಲೆಂತ್ ಅನ್ನ ತೋರಿಸಿದ್ದೇವೆ, ಆಂಪ್ಲಿಟ್ಯೂಡ್ ಅನ್ನ ತೋರಿಸಿದ್ದಾರೆ, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಆಗುತ್ತೆ. ಸೊ ನೆಕ್ಸ್ಟ್ ವಿ ಗೋ ಅಬೌಟ್ ದ ಟೈಪ್ಸ್ ಆಫ್ ವೇವ್ಸ್ ಅಂತ ಬಂದ್ರೆ, ಇಲ್ಲೇನಾಯ್ತು, ಕಂಪ್ಯಾರಿಸನ್ ಆಫ್ ಸ್ಟೇಷನರಿ ಅಂಡ್ ಪ್ರೋಗ್ರೆಸಿವ್ ವೇವ್. ಸೊ ನಾವು 2 ರೀತಿಯ ವರ್ಡ್ ಅನ್ನ ಯೂಸ್ ಮಾಡ್ತೇವೆ ಇಲ್ಲಿ, ಸ್ಟೇಷನರಿ ಅಂಡ್ ಪ್ರೋಗ್ರೆಸಿವ್ ವೇವ್. ಏನ್ ಡಿಫರೆನ್ಸ್ ಇದೆ ಸ್ಟೇಷನರಿ ಅಂಡ್ ಪ್ರೋಗ್ರೆಸಿವ್ ವೇವ್ ಅಲ್ಲಿ, ಅಥವಾ ಹೇಗೆ ಕಂಪೇರ್ ಮಾಡಬಹುದು ನಾವು? ಸೊ ಸ್ಟೇಷನರಿ, ಕನ್ಸಿಡರ್ ಎ ಸ್ಟೇಷನರಿ ವೇವ್ ಅಂದ್ರೆ ಏನು, ಕನ್ಸಿಡರ್ ಎ ಪ್ರೋಗ್ರೆಸಿವ್ ವೇವ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ
ಸ್ಟೇಷನರಿ ವೇವ್ ಅಲ್ಲಿ ಎನರ್ಜಿಯನ್ನ ಕನ್ಸಿಡರ್ ಮಾಡಿದ್ರೆ ದರ್ ಇಸ್ ಅ ನೋ ನೆಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಸೊ ಸ್ಟೇಷನರಿ ವೇವ್ಸ್ ಅಲ್ಲಿ ಏನಾಗೋದಿಲ್ಲ, ಎನರ್ಜಿ ಮತ್ತೆ ಮೊಮೆಂಟಮ್ ಟ್ರಾನ್ಸ್ಫರ್. ಸೊ ಇಲ್ಲಿ ಏನಾಗೋದಿಲ್ಲ, ಎನರ್ಜಿ ಮತ್ತೆ ಮೊಮೆಂಟಮ್ ಟ್ರಾನ್ಸ್ಫರ್ ಆಗೋದಿಲ್ಲ ಎಲ್ಲಿ, ಇನ್ ಕೇಸ್ ಆಫ್ ಸ್ಟೇಷನರಿ ವೇವ್ಸ್. ಬಟ್ ನಾವು ಪ್ರೋಗ್ರೆಸಿವ್ ವೇವ್ ಬಂದ್ರೆ, ಪ್ರೋಗ್ರೆಸಿವ್ ವೇವ್ ಏನಾಗುತ್ತೆ, ಎನರ್ಜಿ ಮತ್ತೆ ಮೊಮೆಂಟಮ್ ಎರಡೂ ಟ್ರಾನ್ಸ್ಫರ್ ಆಗತ್ತೆ ಅಂಡ್ ದೇ ಮೂವ್ ವಿತ್ ದ ಸ್ಪೀಡ್ ಆಫ್ c is equal to f length. f is the frequency, lambda is the wavelength. ಸೊ ಏನಾಗುತ್ತೆ, ಪ್ರೋಗ್ರೆಸಿವ್ ವೇವ್ ಅಲ್ಲಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಎನರ್ಜಿ ಮತ್ತೆ ಮೊಮೆಂಟಮ್ ಟ್ರಾನ್ಸ್ಫರ್ ಆಗತ್ತೆ. ಸೊ ಒಂದು ವೇವ್ ಪ್ರೋಗ್ರೆಸಿವ್ ವೇವ್ ಮೂವ್ ಆಯ್ತಂದ್ರೆ ಹಿಯರ್ ದರ್ ಇಸ್ ಅ ಎನರ್ಜಿ ಟ್ರಾನ್ಸ್ಫರ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಅದೇ ನಾವು ಸ್ಟೇಷನರಿ ವೇವ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲೇನಾಗೋದಿಲ್ಲ, ಎನರ್ಜಿ ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆ, ಸೊ ದೆನ್ ಆಂಪ್ಲಿಟ್ಯೂಡ್ ಅಂದ್ರೆ ವೇರೀಸ್ ಫ್ರಮ್ 0 at nodes to a maximum at antinoods. ನೆಕ್ಸ್ಟ್ ಬರುತ್ತೆ ಇದು ಸ್ಟೇಷನರಿ ಆರ್ ಸ್ಟ್ಯಾಂಡಿಂಗ್ ವೇವ್ಸ್. ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಅದನ್ನ ಓದೋಣ. ಸೊ ಇಲ್ಲೇನಾಗತ್ತೆ, ಆಂಪ್ಲಿಟ್ಯೂಡ್ ಹೇಗೆ ವೇರಿ ಆಗತ್ತೆ, ನೋಡ್ಸ್ ಅಲ್ಲಿ 0 ಇರ್ತದೆ ಆಂಪ್ಲಿಟ್ಯೂಡ್ ಅಂಡ್ ಮ್ಯಾಕ್ಸಿಮಮ್ ಅಟ್ ಆಂಟಿನೋಡ್ಸ್. ಸೊ ಈ ರೀತಿಯಲ್ಲಿ. ಓಕೆ, ಸೊ ಇಟ್ ಈಸ್ ದ ಸೇಮ್ ಫಾರ್ ಆಲ್ ಪಾರ್ಟಿಕಲ್ಸ್ ವಿತ್ ಇನ್ ಅ ವೇವ್. ಪ್ರೋಗ್ರೆಸಿವ್ ವೇವ್ ಅಲ್ಲಿ ಹಾಗಲ್ಲ, ಎಲ್ಲ ಸೇಮ್ ಫಾರ್ ಆಲ್ ಪಾರ್ಟಿಕಲ್ಸ್ ವಿತ್ ಇನ್ ಅ ವೇವ್ ಆಗಿರುತ್ತೆ. ಸೊ ದೆನ್ ಫ್ರೀಕ್ವೆನ್ಸಿ, ಆಲ್ ಪಾರ್ಟಿಕಲ್ಸ್ ಆಸಿಲೇಟ್ ಎಟ್ ದ ಸೇಮ್ ಫ್ರೀಕ್ವೆನ್ಸಿ ಎಕ್ಸೆಪ್ಟ್ ದೋಸ್ ಎಟ್ ನೋಡ್ಸ್ ಅಲ್ಲಿ. ನೋಡ್ಸ್ ಅಲ್ಲಿ ಇರುವಂತ ಪಾರ್ಟಿಕಲ್ಸ್ ಅನ್ಬಿಟ್ಟು ಉಳಿದವೆಲ್ಲ ಸೇಮ್ ಫ್ರೀಕ್ವೆನ್ಸಿಯಲ್ಲಿ ಮೂವ್ ಆಗುತ್ತೆ, ಆಸಿಲೇಟ್ ಮಾಡುತ್ತೆ. ಬಟ್ ಪ್ರೋಗ್ರೆಸಿವ್ ವೇವ್ ಅಲ್ಲಿ ಆಲ್ ಪಾರ್ಟಿಕಲ್ಸ್ ಆಸಿಲೇಟ್ ಎಟ್ ದ ಸೇಮ್ ಫ್ರೀಕ್ವೆನ್ಸಿ. ಓಕೆ, ವೇವ್ ಲೆಂತ್ ಅಂದಾಗ ಇಲ್ಲಿ ದಿಸ್ ಇಸ್ ಈಕ್ವಲ್ ಟು ಟ್ವೈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಡ್ಜಸೆಂಟ್ ನೋಡ್ಸ್. ಬಟ್ ಹಿಯರ್ ದಿಸ್ ಇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಎಟ್ ದ ಸೇಮ್ ಫೇಸ್. ಓಕೆ, ಸೊ ನೋಡ್ಸ್ ಮತ್ತೆ ಆಂಟಿ ನೋಡ್ಸ್ ಅಂತ ಬರಲ್ಲ, ಇಲ್ಲಿ ಸೇಮ್ ಫೇಸ್ ಅಲ್ಲಿ ಇರುವಂತ ಎರಡು ಪಾರ್ಟಿಕಲ್ಸ್ ನಡುವಿನ ಡಿಸ್ಟೆನ್ಸ್. Phase difference between two particles. Between nodes, all particles are at the same phase. Any other two particles have phase difference equal to m pi, where m is the number of nodes between the particles. So, illenagate progressive wave alli any two particles have phase difference equal to 2 pi d by lambda, where d is the distance between the two particles. Okay. Between nodes, all particles are at the same phase. ಯಾವುದ್ರಲ್ಲಿ, ಸ್ಟೇಷನರಿ ವೇವ್ಸ್ ಅಲ್ಲಿ. ಬಟ್ ಇಲ್ಲೇನಾಗತ್ತೆ, ದರ್ ಇಸ್ ಅ ಫೇಸ್ ಡಿಫರೆನ್ಸ್. ಪ್ರೋಗ್ರೆಸಿವ್ ವೇವ್ ಅಲ್ಲಿ ದರ್ ಇಸ್ ಅ ಫೇಸ್ ಡಿಫರೆನ್ಸ್ ಇರುತ್ತೆ. ಈ ರೀತಿಯಲ್ಲಿ ನಾವು ಏನ್ ಮಾಡಬಹುದು, ಸ್ಟೇಷನರಿ ವೇವ್ಸ್ ಅಂಡ್ ಪ್ರೋಗ್ರೆಸಿವ್ ವೇವ್ ಅನ್ನ ಕಂಪೇರ್ ಮಾಡಬಹುದು. ಓಕೆ, ಸೊ ನಾವು ಎರಡು ಟೈಪ್ ಆಫ್ ಮೆಕ್ಯಾನಿಕಲ್ ವೇವ್ಸ್ ಅನ್ನ ನೋಡಿದ್ವಿ. ಮೆಕ್ಯಾನಿಕಲ್ ವೇವ್ಸ್ ಗೆ ಏನ್ ಬೇಕು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ವೇವ್ಸ್ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಹಿಯರ್ ದರ್ ಇಸ್ ಅ ಮೀಡಿಯಂ ಇಸ್ ರಿಕ್ವೈರ್ಡ್. ಈಗ ಹೀಟ್ ರೇಡಿಯೇಷನ್ಸ್ ಅಥವಾ ವಿಸಿಬಲ್ ಲೈಟ್ ಅದು ಏನಾಗುತ್ತೆ, ಮೀಡಿಯಂ ಇಲ್ದಿದ್ರು ಟ್ರಾನ್ಸ್ಫರ್ ಆಗತ್ತೆ ಅಲ್ವಾ. ಸೂರ್ಯನಿಂದ ನಮ್ಗೆ ಸಿಗೋದು ವ್ಯಾಕ್ಯೂಮ್ ಅಲ್ಲಿ ಕೂಡ ಏನಾಗತ್ತೆ, ಅದು ಟ್ರಾನ್ಸ್ಫರ್ ಆಗತ್ತೆ. ಅದಕ್ಕೆ ಯಾವುದೇ ಮೀಡಿಯಂ ಬೇಡ, ಅದನ್ನ ನಾವು ರೇಡಿಯೇಷನ್ ಅಂತ ಕರಿತೇವೆ ಟ್ರಾನ್ಸ್ಫರ್ ಪ್ರೊಸೆಸ್ ಅನ್ನ. ಸೊ ಹೀಟ್ ಎನರ್ಜಿ ಆ ರೀತಿಯೆಲ್ಲ ಟ್ರಾನ್ಸ್ಫರ್ ಆಗೋದನ್ನ. ಬಟ್ ಇಲ್ಲಿ ಇದಕ್ಕೆ ಏನ್ ಬೇಕು, ಮೆಕ್ಯಾನಿಕಲ್ ವೇವ್ಸ್ ಗೆ ಒಂದು ಮೀಡಿಯಂ ಬೇಕು. ಮೀಡಿಯಂ ಇಲ್ಲ ಅಂದ್ರೆ ಅದು ಏನಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ ಟೂ ಟೈಪ್ಸ್, ಟ್ರಾನ್ಸ್ವರ್ಸ್ ವೇವ್ಸ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್. ಸೊ ಪಾರ್ಟಿಕಲ್ ವೈಬ್ರೇಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೇವ್ ಮೋಷನ್. ವೇವ್ ಮೋಷನ್ ಹೀಗಿದ್ರೆ ದಿಸ್ ಈಸ್ ದ ವೇವ್ ಮೋಷನ್. ಸೊ ಇಲ್ಲಿಂದ ಇಲ್ಲಿಗೆ ವೇವ್ ಏನಾಗಿದ್ರೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇದರ ವೈಬ್ರೇಷನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ದ ಪಾರ್ಟಿಕಲ್ಸ್ ವೈಬ್ರೇಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೇವ್ ಮೋಷನ್. ವೇವ್ ಮೋಷನ್ ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅಂದ್ರೆ ಹೀಗೆ ಹೀಗೆ ಆಗ್ತಾ ಇದ್ರೆ ಇದು ವೇವ್ ಮೋಷನ್ ಆಗಿದ್ರೆ. ಓಕೆ, ಸೊ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದನ್ನ ನಾವೇನಂತ ಕರಿತೇವೆ, ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೇವೆ. ಲಾಂಜಿಟ್ಯೂಡ್ನಲ್ ವೇವ್ ಅಂದ್ರೆ ಪಾರ್ಟಿಕಲ್ ವೈಬ್ರೇಷನ್ ಇಸ್ ಪ್ಯಾರಲಲ್ ಟು ವೇವ್ ಮೋಷನ್, ಅಂದ್ರೆ ಹೀಗೆ ಆಗುವಂಥದ್ದು. ಪಾರ್ಟಿಕಲ್ ವೈಬ್ರೇಷನ್ ಇಸ್ ಪ್ಯಾರಲಲ್ ಟು ವೇವ್ ಮೋಷನ್. ಸೊ ಅದನ್ನ ನಾವೇನಂತ ಕರಿತೇವೆ, ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೇವೆ. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸ್ವರ್ಸ್ ವೇವ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್. ಸೊ ಇನ್ನೂ ಕೆಲವೊಂದು ಡಿಫರೆನ್ಸ್ ಇದೆ ಟ್ರಾನ್ಸ್ವರ್ಸ್ ವೇವ್ ಅಂಡ್ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಲ್ಲಿ.
ಒಂದು ಪಾರ್ಟಿಕಲ್ಸ್ ವೈಬ್ರೇಟ್ ಇನ್ ಎ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಪಗೇಷನ್ ಆಫ್ ದಿ ವೇವ್. ಲಾಂಜಿಟ್ಯೂಡ್ನಲ್ ವೇವ್ಸ್ ಅಲ್ಲಿ ಏನಾಗುತ್ತೆ, ಪಾರ್ಟಿಕಲ್ಸ್ ವೈಬ್ರೇಷನ್ ಇನ್ ಎ ಡೈರೆಕ್ಷನ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಪ್ರಪಗೇಷನ್ ಆಫ್ ದಿ ವೇವ್. ಸೊ ಇಲ್ಲಿ ಏನಾಗ್ತದಂದ್ರೆ ಕ್ರಶ್ ಅಂಡ್ ಟ್ರಫ್ಸ್ ಆರ್ ಫಾರ್ಮ್. ಇದನ್ನು ನಾವು ಕ್ರಶ್ ಅಂತ ಕರಿತೀವಿ ಅಲ್ವಾ. ಇವೆಲ್ಲ ದೀಸ್ ಆರ್ ಕಾಲ್ಡ್ ಕ್ರಶ್ ಅಂಡ್ ದೀಸ್ ಆರ್ ಕಾಲ್ಡ್ ಟ್ರಫ್ಸ್ ಅಂತ ಕರಿತೀವಿ. ಸೊ ಬಟ್ ಆದ್ರೆ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಲ್ಲಿ ಕ್ರಸ್ಟ್ ಮತ್ತೆ ಟ್ರಫ್ ಅಂತ ಯೂಸ್ ಮಾಡೋದಿಲ್ಲ. ಅದ್ರ ಬದಲು ಇದು ಕಾಂಪ್ರೆಷನ್, ರೇರ್ಫ್ಯಾಕ್ಷನ್, ಕಾಂಪ್ರೆಷನ್, ರೇರ್ಫ್ಯಾಕ್ಷನ್. ಸೊ ಈ ರೀತಿ ಯೂಸ್ ಮಾಡ್ತೀವಿ. ಟ್ರಾನ್ಸ್ವರ್ಸ್ ವೇವ್ಸ್ ಅನ್ನ ಎಲ್ಲಿ ಒಬ್ಸರ್ವ್ ಮಾಡಬಹುದು ಅಂದ್ರೆ ಫಾರ್ಮ್ಡ್ ಆನ್ ದ ಸರ್ಫೇಸ್ ಆಫ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್. ಸೊ ವಾಟರ್ ಸರ್ಫೇಸ್ ಮೇಲೆ ವಾಟರ್ ವೇವ್ಸ್ ಫಾರ್ಮ್ ಆಗೋದು. ಸೊ ಅದು ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಬಟ್ ಇದು ಫಾರ್ಮ್ಡ್ ಇನ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಸಾಲಿಡ್ಸ್ ಅಲ್ಲೂ ಕೂಡ ಫಾರ್ಮ್ ಆಗುತ್ತೆ ಯಾವುದು, ಲಾಂಜಿಟ್ಯೂಡ್ನಲ್ ವೇವ್ಸ್. ಹಾಗೆ ಗ್ಯಾಸಸ್ ಅಲ್ಲಿ ಮೇ ಬಿ ಇಲಾಸ್ಟಿಕ್ ವೇವ್ಸ್ ಆರ್ ನಾನ್ ಇಲಾಸ್ಟಿಕ್ ವೇವ್ಸ್. ಸೊ ಲೈಟ್ ವೇವ್ ಅಥವಾ ರೇಡಿಯೋ ವೇವ್ ಅಂತ ಕೊಟ್ಟಿದ್ದಾರೆ ಟ್ರಾನ್ಸ್ವರ್ಸ್ ವೇವ್ ಗೆ. ಲೈಟ್ ವೇವ್ ಇಸ್ ಅ ಟ್ರಾನ್ಸ್ವರ್ಸ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರಬಹುದು, ಬಟ್ ಆದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಟ್ರಾನ್ಸ್ವರ್ಸ್ ವೇವ್. ಅದು ಕೂಡ ಒಂದು ಟೈಪ್ ಆಫ್ ಟ್ರಾನ್ಸ್ವರ್ಸ್ ವೇವ್. ಸೊ ಹಾಗಾಗಿ ಲೈಟ್ ವೇವ್ ಇಸ್ ಅ ಟ್ರಾನ್ಸ್ವರ್ಸ್ ವೇವ್. ಸೊ ರೇಡಿಯೋ ವೇವ್ ಇಸ್ ಅ ಟ್ರಾನ್ಸ್ವರ್ಸ್ ವೇವ್. ಓನ್ಲಿ ಇಲಾಸ್ಟಿಕ್ ವೇವ್ಸ್ ಅನ್ನ ಮೆಕ್ಯಾನಿಕಲ್ ಅಂದ್ರೆ ಸೌಂಡ್ ವೇವ್ಸ್, ಸಿಸ್ಮಿಕ್ ವೇವ್ಸ್ ಇವೆಲ್ಲ ಮೀಡಿಯಂ ರಿಕ್ವೈರ್ ಆಗತ್ತೆ. ಸೊ ಹಾಗಾಗಿ ಇದು ಇಲಾಸ್ಟಿಕ್ ವೇವ್ಸ್, ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಡು ನಾಟ್ ಕ್ರಿಯೇಟ್ ಪ್ರೆಷರ್ ಡಿಫರೆನ್ಸ್ ಇನ್ ದ ಮೀಡಿಯಂ. ಬಟ್ ಇಲ್ಲೇನಾಗತ್ತೆ, ಕ್ರಿಯೇಟ್ಸ್ ದ ಪ್ರೆಷರ್ ಡಿಫರೆನ್ಸ್ ಇನ್ ದ ಮೀಡಿಯಂ. ಇದು ವ್ಯಾಕ್ಯೂಮ್ ಅಲ್ಲೂ ಟ್ರಾವೆಲ್ ಆಗೋದಕ್ಕೆ ಹಾಗೆ ಇದು. ಸೊ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಲ್ಲಿ ಏನಾಗುತ್ತೆ, ಕ್ರಿಯೇಟ್ಸ್ ಪ್ರೆಷರ್ ಡಿಫರೆನ್ಸ್ ಇನ್ ದ ಮೀಡಿಯಂ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಇಸ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್. ಬಹಳ ಸಿಂಪಲ್ ಪ್ರಿನ್ಸಿಪಲ್. ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಏನ್ ಹೇಳುತ್ತೆ ಅಂದ್ರೆ ದ ಪ್ರೊಸೆಸ್ ದಟ್ ಆಕರ್ಸ್ ವೆನ್ ಟೂ ವೇವ್ಸ್ ಆಫ್ ದ ಸೇಮ್ ಟೈಪ್ ಮೀಟ್. ಸೊ ಎರಡು ವೇವ್ಸ್ ಆಫ್ ದ ಸೇಮ್ ಟೈಪ್ ಮೀಟ್ ಆದಾಗ, ಸೊ ಹೀಗೆ ಓಕೆ. ಸೊ ಇದು ಈ ರೀತಿ ಮೀಟ್ ಆದಾಗ when two waves meet, the total displacement at a point is equal to the sum of the individual displacement at that point. So ಈಗ ಈ ರೀತಿ ಮೂಮೆಂಟ್ ಮೀಟ್ ಆದ್ರೆ, ಸೇಮ್ ಫೇಸ್ ಅಲ್ಲಿ ಮೀಟ್ ಆದ್ರೆ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಇದಕ್ಕಿಂತ ಜಾಸ್ತಿ ಆಗುತ್ತೆ ಅಲ್ವಾ. ಗ್ರೀನ್ ಲೈನ್ ರಿಪ್ರೆಸೆಂಟ್ಸ್ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್. ಸೊ ರೀಇನ್ಫೋರ್ಸ್ಮೆಂಟ್ ಆಗತ್ತೆ. ಹೀಗೆ ಎರಡು ವೇವ್ಸ್ ಮೀಟ್ ಆದಾಗ ರೀಇನ್ಫೋರ್ಸ್ಮೆಂಟ್ ಆಯ್ತು. ಸೊ ಇಲ್ಲ ಕೆಲವೊಂದ್ ಕೇಸಲ್ಲಿ ಏನಾಗ್ತದಂದ್ರೆ ಇದು ಒಂದು ವೇವ್ ಆಯ್ತಾ. ಸೊ ಇನ್ನೊಂದು ವೇವ್ ಹೇಗೆ ಟ್ರಾವೆಲ್ ಆಗ್ತಾ ಇದೆಪ್ಪ ಅಂದ್ರೆ ಹೀಗೆ ಹೋಗ್ತಾ ಇದೆ ಅಂತ ಇಟ್ಕೊ ಅಲ್ವಾ. ಸೊ ಹೀಗೆ ಹೋಗ್ತಾ ಇದೆ. ಆವಾಗ ನಾವೇನಾಗತ್ತೆ, ದ ರಿಸಲ್ಟೆಂಟ್ ವೇವ್ ಇಸ್ ಲೈಕ್ ದಿಸ್. ರಿಸಲ್ಟೆಂಟ್ ವೇವ್ ಇಸ್ ನೋಡಿ, ಒಂದು ಔಟ್ ಆಫ್ ಫೇಸ್ ಇದ್ರೆ ರಿಸಲ್ಟೆಂಟ್ ವೇವ್ ಏನಾಗಿರುತ್ತೆ, ಈ ರೀತಿಯಲ್ಲಿ ಇರುತ್ತೆ. ಸೊ ಇದನ್ನ ಹೇಳುವಂತದ್ದು ಯಾವುದು, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಇದರ ಬಗ್ಗೆ ನಮ್ಗೆ ಐಡಿಯಾವನ್ನ ಕೊಡ್ತು. ಓಕೆ, ಲಾಸ್ಟ್ ಒಂದು ಟಾಪಿಕ್ ಇದೆ, ದಟ್ ಇಸ್ ದ ಸ್ಟ್ಯಾಂಡಿಂಗ್ ವೇವ್ಸ್. ಸೊ ಸ್ಟ್ಯಾಂಡಿಂಗ್ ವೇವ್ಸ್ ಫಾರ್ಮ್ ಆಸ್ ದ ಒರಿಜಿನಲ್ ವೇವ್ ಇಸ್ ಇಂಟರ್ಫಿಯರ್ ವಿತ್ ದ by the reflected wave. The standing wave has a node and antinode ಅಂತ ಬಂತು. ಒಂದು ವೇವ್ ಹೀಗೆ ಟ್ರಾವೆಲ್ ಆಗ್ತಾ ಇದೆ. ಓಕೆ, ಹೀಗೆ ಟ್ರಾವೆಲ್ ಆಗ್ತಾ ಇದೆ. ಇದು ಏನಾಗತ್ತಪ್ಪ ಅಂದ್ರೆ ಆಫ್ಟರ್ ಸಮ್ ಟೈಮ್ ಇಟ್ ಟ್ರಾವೆಲ್ಸ್ ಬ್ಯಾಕ್. ಸೊ ಇದರದ್ದು ರಿಫ್ಲೆಕ್ಟೆಡ್ ವೇವ್ ಅನ್ನ ತಗೊಂಡ್ರೆ, ರಿಫ್ಲೆಕ್ಟೆಡ್ ಅಂದ್ರೆ ಇನ್ವರ್ಸ್ ಬರ್ಬೇಕಲ್ವಾ. ಸೊ ರಿಫ್ಲೆಕ್ಟೆಡ್ ವೇವ್ ಅನ್ನ ತಗೊಂಡ್ರೆ ಅದು ಏನಾಯ್ತು, ಹೀಗೆ ಮೂವ್ ಆಯ್ತು. ಸೊ ಇದರ ಕಾಂಬಿನೇಷನ್ ನಾವು ಸ್ಟ್ಯಾಂಡಿಂಗ್ ವೇವ್ಸ್ ಅಂತ ಕರಿತೇವೆ. ಸ್ಟ್ಯಾಂಡಿಂಗ್ ವೇವ್ಸ್ ಫಾರ್ಮ್ ಆಸ್ ದ ಒರಿಜಿನಲ್ ವೇವ್ ಇಸ್ ಇಂಟರ್ಫಿಯರ್ಡ್ ವಿತ್ ಬೈ ದ ರಿಫ್ಲೆಕ್ಟೆಡ್ ವೇವ್. ಸೊ ಒರಿಜಿನಲ್ ವೇವ್ ಹೀಗಿತ್ತು, ಇದ್ರ ಜೊತೆಗೆ ಸೂಪರ್ ಪೊಸಿಷನ್ ಆದ್ರೆ ಯಾವುದು, ರಿಫ್ಲೆಕ್ಟೆಡ್ ವೇವ್. ರಿಫ್ಲೆಕ್ಟೆಡ್ ವೇವ್ ಮತ್ತೆ ಒರಿಜಿನಲ್ ವೇವ್ ಸೂಪರ್ ಪೊಸಿಷನ್ ಆದ್ರೆ ಅವಾಗ ಫಾರ್ಮ್ ಆಗೋದು ಸ್ಟ್ಯಾಂಡಿಂಗ್ ವೇವ್. ಸ್ಟ್ಯಾಂಡಿಂಗ್ ವೇವ್ ಅಲ್ಲಿ ಏನಿರುತ್ತೆ, ಪಾಯಿಂಟ್ಸ್ ಹೇಗಿರುತ್ತೆ ಅಂದ್ರೆ ಒಂದು ನೋಡ್ ಮ್ಯಾಕ್ಸಿಮಮ್ ಡಿಸ್ಪ್ಲೇ, ಇದು ಆಂಟಿನೋಡ್, ನೋಡ್ ಆಂಟಿನೋಡ್ ಎನ್ ಮತ್ತೆ ಎನ್ ಇಂದ ಡಿನೋಟ್ ಮಾಡ್ತಾ ಇದ್ದೇವೆ. ಓಕೆ, ಸ್ಟ್ಯಾಂಡಿಂಗ್ ವೇವ್ ಡಿಫರೆಂಟ್
ಸಿಸ್ಟಮ್ಸ್ ಎಕ್ಸಿಬಿಟಿಂಗ್ ಸ್ಟ್ಯಾಂಡಿಂಗ್ ವೇವ್ ಅನ್ನ ಎಕ್ಸಿಬಿಟ್ ಮಾಡುವಂತ ಡಿಫರೆಂಟ್ ಸಿಸ್ಟಮ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಮೂರು ಎಕ್ಸಾಂಪಲ್ ಅನ್ನ ತಗೊಳ್ಬಹುದು ನಾವು. ಸೊ ಸ್ಟ್ಯಾಂಡಿಂಗ್ ವೇವ್ಸ್ ಆನ್ ಸ್ಟ್ರಿಂಗ್. ಫಸ್ಟ್ ಆಫ್ ಆಲ್ ಸ್ಟ್ರಿಂಗ್ ಅನ್ನ ತಗೊಂಡ್ರೆ, ಸ್ಟ್ರಿಂಗ್ಸ್ ವಿತ್ ಟೂ ಫಿಕ್ಸ್ಡ್ ಎಂಡ್ಸ್ ಕ್ಯಾನ್ ಓನ್ಲಿ ಪ್ರೊಡ್ಯೂಸ್ ಸ್ಟ್ಯಾಂಡಿಂಗ್ ವೇವ್ಸ್ ವಿತ್ ಅನ್ ಇಂಟಿಗ್ರಲ್ ನಂಬರ್ ಆಫ್ ಹಾಫ್ ವೇವ್ ಲೆಂತ್ ಕಾಲ್ಡ್ ನಾರ್ಮಲ್ ಮೋಡ್ಸ್ ಅಂತ ಕರೆದಿದ್ದಾರೆ. ಸೊ ಸ್ಟ್ರಿಂಗ್ ಅನ್ನ ತಗೊಂಡು, ಒಂದು ದಾರವನ್ನ ತಗೊಂಡು ಅದರ ಎರಡು ಎಂಡ್ ಅನ್ನ ಈ ರೀತಿ ಫಿಕ್ಸ್ ಮಾಡಿದ್ವಿ. ಓಕೆ, ಸೊ ಮತ್ತೆ ವೇವ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಈ ಕೇಸಲ್ಲಿ ಏನಾಗುತ್ತೆ, ಸೊ ಇದು ಇನ್ಸಿಡೆಂಟ್ ವೇವ್ ಆದ್ರೆ ಇದು ರಿಫ್ಲೆಕ್ಟೆಡ್ ವೇವ್. ಇವೆರಡ ಕಾಂಬಿನೇಷನ್ ಇಂದ ಏನಾಗತ್ತೆ, ವೇವ್ಸ್, ಸ್ಟ್ಯಾಂಡಿಂಗ್ ವೇವ್ಸ್ ಪ್ರೊಡ್ಯೂಸ್ ಆಗತ್ತೆ. ಸೊ ಸ್ಟ್ಯಾಂಡಿಂಗ್ ವೇವ್ಸ್ ಏನ್ ಮಾಡ್ತು, ಇಲ್ಲಿಂದ ಇಲ್ಲಿಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡೋದಿಲ್ಲ, ಯಾಕಂದ್ರೆ ಅದ್ರ ಜೊತೆ ಇನ್ನೊಂದು ರಿಫ್ಲೆಕ್ಟೆಡ್ ವೇವ್ ಇದೆ, ಇಲ್ಲಿಂದ ಹೋಗಿದ್ದು ಮತ್ತೆ ವಾಪಸ್ ಇಲ್ಲೇ ಬರೋದಕ್ಕೆ. ಸೊ ಇಲ್ಲಿ ಎನರ್ಜಿ, ದರ್ ಇಸ್ ನೋ ನೆಟ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ಮೊಮೆಂಟಮ್ ಅಂತ ಹೇಳ್ಬಹುದು. ಓಕೆ, ಸೊ ಇಲ್ಲಿ ನಾರ್ಮಲ್ ಮೋಡ್ಸ್ ಗೆ ಎಕ್ಸ್ಪ್ರೆಷನ್ ಹೇಗೆ ಬರೀಬಹುದು, 2L/N ಇನ್ ಕೇಸ್ ಆಫ್ ಸ್ಟ್ಯಾಂಡಿಂಗ್ ವೇವ್ಸ್ ಆರ್ ಸ್ಟೇಷನರಿ ವೇವ್ಸ್. ಓಕೆ, ಸೊ ಫ್ರೀಕ್ವೆನ್ಸಿಯನ್ನ ನಾವು ಈ ರೀತಿ ಎಕ್ಸ್ಪ್ರೆಷನ್ ಅಲ್ಲಿ ಬರೀಬಹುದು, 1/2L ಸ್ಕ್ವೇರ್ ರೂಟ್ ಆಫ್ T/μ. T ಅಂದ್ರೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ and mu represents linear mass density of the string. Mass of a string divided by length of a string ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, linear mass density of the string ಸಿಗತ್ತೆ. Okay, next we move to the next part. Okay, modes of vibration of standing waves ಅಂತ ಬಂತು. First harmonic or fundamental mode. So ಇದೇನು, lambda is equal to 2L ಆಗತ್ತೆ. ಈ ಕೇಸಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2L. ಯಾಕೆ ಅಂತಂದ್ರೆ ಲ್ಯಾಂಬ್ಡಾ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಕ್ರೆಸ್ಟ್ಸ್ ಆರ್ ಟು ಟ್ರಫ್ಸ್ ಅಲ್ವಾ. ಸೊ ಇಲ್ಲಿಂದ ಒಂದು ಕಂಪ್ಲೀಟ್ ವೇವ್ ಆಗ್ಲಿಕ್ಕೆ ಇಲ್ಲಿಗೆ ಟ್ರಾವೆಲ್ ಆಗಿ ಮತ್ತೆ ಅಗೇನ್ ಇಲ್ಲಿ ಬಂತಲ್ವಾ. ಸೊ ಹಾಗಾಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2L. ಸೊ ಅದೇ ನಾವು ಕ್ಲೋಸ್ಡ್ ಪೈಪ್ ಮತ್ತೆ ಓಪನ್ ಪೈಪ್ ಅಂತ ಬರುತ್ತೆ. ಕ್ಲೋಸ್ಡ್ ಪೈಪ್ ಅಂದ್ರೆ ಒನ್ ಎಂಡ್ ಇಸ್ ಕ್ಲೋಸ್ಡ್ and another end is open. Okay, so ಇನ್ನೊಂದು ಓಪನ್ ಪೈಪ್ ಅಂದ್ರೆ ಎರಡು ಎಂಡು ಏನಾಗಿರ್ಬೇಕು, ಓಪನ್ ಆಗಿರ್ಬೇಕು, ಅದು ಓಪನ್ ಪೈಪ್. ಇದು ಓಪನ್ ಪೈಪ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ ಇದು ಕ್ಲೋಸ್ಡ್ ಪೈಪ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ ದಿಸ್ ಕೇಸ್ ಫಸ್ಟ್ ಹಾರ್ಮೋನಿಕ್ ಆರ್ ಫಂಡಮೆಂಟಲ್ ಮೋಡ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನ್ ಬರೀಬಹುದು, 4L ಅಂತ ಬರೀಬಹುದು. ಸೊ ಅದೇ ಓಪನ್ ಪೈಪ್ ಅಲ್ಲಾದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2L. ಈ ರೀತಿಯಲ್ಲಿ ನಾವು ಡಿಫ್ರೆಂಟ್ ಹಾರ್ಮೋನಿಕ್ಸ್ ಗೆ ಆರ್ ಫೋರ್ತ್ ಓವರ್ ಟೋನ್ ವರೆಗೆ ಇದನ್ನ ಬರೀಬಹುದು. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ನಾವು ಈ ಚಾಪ್ಟರ್ ಅಲ್ಲಿ. ಸೊ ದಿಸ್ ಅಬೌಟ್ ದಿ ಮೋಡ್ಸ್ ಆಫ್ ವೈಬ್ರೇಷನ್ ಆಫ್ ಸ್ಟ್ಯಾಂಡಿಂಗ್ ವೇವ್ಸ್. there is a one last concept, that is a speed of wave in a stretched string. ಸೊ ಇಲ್ಲಿ ಸ್ಪೀಡಿಗೆ ಅಥವಾ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ಬೇಕು ಅಲ್ವಾ. ಸೊ ಯಾವ ವೆಲಾಸಿಟಿ ಅಥವಾ ಯಾವ ಸ್ಪೀಡ್ ಅಲ್ಲಿ ಏನಾಗುತ್ತೆ, ಸ್ಟ್ರೆಚ್ಡ್ ಸ್ಟ್ರಿಂಗ್ ಮೂವ್ ಆಗತ್ತೆ ಅಂತ ನೋಡು. ಸೊ ಈ ಸ್ಟ್ರಿಂಗ್ ಅನ್ನ ನಾವೇನ್ ಮಾಡ್ತೇವೆ, ವೈಬ್ರೇಟ್ ಮಾಡ್ತೇವೆ. ಪುಲ್ ಮಾಡಿ ಬಿಟ್ಟಾಗ ಅದೇನಾಗತ್ತೆ, ವೈಬ್ರೇಟ್ ಆಗತ್ತೆ. ಸೊ ಎರಡು ಎಂಡ್ ಮಿಡ್ಲ್ ಫಿಕ್ಸ್ಡ್. ಸೊ ಇಲ್ಲೊಂದು ಸ್ಟ್ರಿಂಗ್ ಇದೆ, ಇದನ್ನ ಎಳೆದು ಬಿಟ್ರೆ ಅದು ಏನಾಗತ್ತೆ, ವೈಬ್ರೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. So ಇಲ್ಲಿ velocity v of these waves in the string is given by square root of T/m. T is the time period ಅಲ್ಲ, T is the ಏನಿಲ್ಲಿ tension in the string. ಸೊ ಇದು ಟೆನ್ಷನ್, ಎಷ್ಟು ಟೆನ್ಷನ್ ನಿಮ್ಗಾಗೋ ಟೆನ್ಷನ್. ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂದ್ರೆ ಸ್ಟ್ರಿಂಗ್ ಅಲ್ಲಿ ಇರುವಂತ ಟೆನ್ಷನ್. ಸೊ m ಅಂದ್ರೆ ಮಾಸ್ ಪರ್ ಯೂನಿಟ್ ಲೆಂತ್. m ಅಂದ್ರೆ ಮಾಸ್ ಡಿವೈಡೆಡ್ ಬೈ ಲೆಂತ್. Okay, so velocity of these waves in the string is given by ಈ equation ಇಂದ ಬರೀತೇವೆ, ಸ್ಕ್ವೇರ್ ರೂಟ್ ಆಫ್ T/m ಅಂತ ಬರೀತೇವೆ. ಓಕೆ, ಇದು ಏನಾಯ್ತು, ಲಾಂಜಿಟ್ಯೂಡ್ನಲ್ ವೇವ್ಸ್ ಆಯ್ತು. ಸೊ ನೆಕ್ಸ್ಟ್ ಸ್ಪೀಡ್ ಆಫ್ ಸೌಂಡ್. ಸೌಂಡ್ ವೇವ್ ಇಸ್ ದ ಲಾಂಜಿಟ್ಯೂಡ್ನಲ್ ವೇವ್ ಆಯ್ತು. ಸೊ ಇಲ್ಲಿ ಸ್ಪೀಡ್ ಆಫ್ ಸೌಂಡ್ ವೇವ್ ಇನ್ ಎ ಫ್ಲೂಯಿಡ್. ಸೊ ಇದನ್ನು ನಾವು ಹೇಗೆ ಬರೀಬಹುದು, ಸ್ಪೀಡ್ ಆಫ್ sound wave in a fluid depends on the fluid's compressibility and inertia. So V is equal to square root of B by rho ಅಂತ ಬರೀತೇವೆ.
ಸ್ಪೀಡ್ ಆಫ್ ಸೌಂಡ್ ವೇವ್ ಇನ್ ಎ ಸಾಲಿಡ್ ರಾಡ್. ಸಾಲಿಡ್ ಅಲ್ಲಿ ಇದ್ರೆ ಸ್ಪೀಡ್ ಆಫ್ ಸೌಂಡ್ ಇನ್ ಸಾಲಿಡ್ ಇದ್ರೆ ಆ ಕೇಸಲ್ಲಿ ನಾವೇನ್ ಬರೀತೇವೆ, ಸೊ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಬೈ ರೂ. ಸಾಲಿಡ್ ಅಂತ ಬಂದಾಗ ಯಂಗ್ಸ್ ಮಾಡ್ಯುಲಸ್ ಆಫ್ ದ ರಾಡ್ ಅನ್ನ ಯೂಸ್ ಮಾಡ್ತೇವೆ. ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಬರೀತೇವೆ. ಓಕೆ, ಸೊ ಸ್ಪೀಡ್ ಆಫ್ ಸೌಂಡ್ ವೇವ್ ಇನ್ ಏರ್, ಏರ್ ಅಲ್ಲಿ ಆದ್ರೆ ಇದು ಸ್ಪೀಡ್ ಆಫ್ ಸೌಂಡ್ ಈ ರೀತಿಯಲ್ಲಿ ಆಗುತ್ತೆ. ಓಕೆ, ಸೊ ಇಲ್ಲೇ ಬರುವಂತದ್ದು ನ್ಯೂಟನ್ಸ್ ಅಂಡ್ ಲ್ಯಾಪ್ಲೇಸಸ್ ಕರೆಕ್ಷನ್. ಲ್ಯಾಪ್ಲೇಸಸ್ ಕರೆಕ್ಷನ್ ಪ್ರಕಾರ ವಿ ಇಸ್ ಈಕ್ವಲ್ ಟು ಏನಾಗತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಡಿವೈಡೆಡ್ ಬೈ ರೋ. ಸೊ ಗಾಮಾ ಪಿ ಬೈ ರೋ ಇದು ಸ್ಪೀಡ್ ಆಫ್ ಸೌಂಡ್ ಅದನ್ನ ಕೊಡುವಂತದ್ದು. ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಬೈ ರೋ ಅಂತ ಬರೀತೇವೆ. ಆಯ್ತಾ? ಸೊ ಇದು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅನ್ನ ಈ ರೀತಿಯಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಟ್ ಇಸ್ ಅಬೌಟ್ ದಿ ಸ್ಪೀಡ್ ಆಫ್ ಸೌಂಡ್ ಆಯ್ತು. ಓಕೆ, ಅಂಡ್ ದ ಲಾಸ್ಟ್ ಒನ್ ಇಸ್ ಬೀಟ್ಸ್ ಅಂತ ಬರುತ್ತೆ. Beats means waves of slightly different frequencies form a pattern of alternating maximum and minimum amplitude. ಈ ರೀತಿ ಪ್ಯಾಟರ್ನ್ ಬರುತ್ತೆ. The packets of maximum amplitude are called beats. Maximum amplitude ಬರುವಂತದ್ದನ್ನ beats ಅಂತ ಕರೀತೀವಿ. The presence of a beat frequency can be used to detect very small differences in frequency. ಸೊ ಈ ಬೀಡ್ಸ್ ಎಲ್ಲಿ ಹೆಲ್ಪ್ ಆಗತ್ತೆ? ಬೀಡ್ಸ್ ಅಂತ ವರ್ಡ್ ಕೇಳಿರ್ಬೋದು. ಎಲ್ಲಿ ಯೂಸ್ ಮಾಡ್ತಾರೆ ಬೀಡ್ಸ್ ಅಂತ ವರ್ಡ್ ಅನ್ನ? ಎಲ್ಲಿ ಯೂಸ್ ಮಾಡ್ತೇವೆ ನಾವು? ಮೇನ್ ಆಗಿ ಮ್ಯೂಸಿಷಿಯನ್ಸ್ ಯೂಸ್ ಮಾಡ್ತಾರಲ್ವಾ? ಮ್ಯೂಸಿಷಿಯನ್ಸ್ ಯೂಸ್ ದಿಸ್ ಪ್ರಿನ್ಸಿಪಲ್ ಫಾರ್ ಟ್ಯೂನಿಂಗ್ ದ ಇನ್ಸ್ಟ್ರೂಮೆಂಟ್. ಸೊ ಸೇಮ್ ಬೀಟಿಗೆ ಬಂದ್ರು ಅಥವಾ ಸೇಮ್ ಫೇಸಿಗೆ ಬಂದ್ವು ಅಂತ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಬೀಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ, ಹಾಗಾಗಿ ಅಲ್ಲಿ ಬೀಟ್ ಅನ್ನ ಅನ್ನೋ ವರ್ಡ್ ಅನ್ನ ನಾವು ಅಲ್ಲಿ ಯೂಸ್ ಮಾಡ್ತೇವೆ. ಸೊ ಅದನ್ನ ಬಿಟ್ಟು electronic devices use this principle also. If there is no beat frequency, suppose beat frequency illa antandre, we can conclude that the two frequencies are equal. So ಎರಡು frequencies equal ಇರಬಾರ್ದು, there is a slight difference ಇರಬೇಕು. Different frequencies ಇರಬೇಕು, slightly different frequencies ಇರಬೇಕು. ಅವು ಏನ್ ಮಾಡುತ್ತೆ? Pattern of alternating maximum and minimum amplitude. ಸೊ ಈ ರೀತಿ ಇದು ಮ್ಯಾಕ್ಸಿಮಮ್ ನೆಕ್ಸ್ಟ್ ಮತ್ತೆ ಮಿನಿಮಮ್ ಆಂಪ್ಲಿಟ್ಯೂಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಏನಂತ ಕರಿತೇವೆ? ಈ ಪ್ರೊಸೆಸ್ ಅನ್ನ ಬೀಟ್ಸ್ ಅಂತ ಕರಿತೇವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಸ್ವಲ್ಪ ಲೆಂದಿ ಥಿಯರಿ ಆಯ್ತು. ಸೊ ದಿಸ್ ಇಸ್ ಅಬೌಟ್ ದಿ ಥಿಯರಿ ಪಾರ್ಟ್ ಆಫ್ ಆಸಿಲೇಷನ್ಸ್ ಅಂಡ್ ವೇವ್ಸ್. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ಪ್ರಾಬ್ಲಮ್ಸ್, MCQs, some MCQs on ಆಸಿಲೇಷನ್ಸ್ ಅಂಡ್ ವೇವ್ಸ್. ವೇವ್ಸ್ ಮತ್ತೆ ಆಸಿಲೇಷನ್ಸ್ ಮೇಲೆ ಕೆಲವೊಂದು MCQ ಅನ್ನು ನೋಡೋಣ. ಓಕೆ, ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋದ್ರೆ, ಜಸ್ಟ್ ಎ ಮಿನಿಟ್. ಸೊ ಇಲ್ಲಿ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೋತೇವೆ. ಓಕೆ, ಸೊ ಫಸ್ಟ್ ಕ್ವಶನ್ ಅನ್ನ ನೋಡಿದ್ರೆ, ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ? ದ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಆಫ್ ಎ ಪಾರ್ಟಿಕಲ್ ಇಸ್ x equal to 3 sin t plus 4 cos t 2t ಅಂತ ಇದೆ. ದ ಆಂಪ್ಲಿಟ್ಯೂಡ್ ಅಂಡ್ ಮ್ಯಾಕ್ಸಿಮಮ್ ವೆಲಾಸಿಟಿ ವಿಲ್ ಬಿ ರಿಸ್ಪೆಕ್ಟಿವ್ಲಿ. ಓಕೆ, ಬಹಳ ಸಿಂಪಲ್ ಇರುತ್ತೆ ಇಲ್ಲಿ ಪ್ರಾಬ್ಲಮ್ಸ್, ಆದ್ರೆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆದ್ರೆ ಮಾತ್ರ ಇದನ್ನ ನಾವು ಮಾಡಬಹುದು. ಸೊ ಹಾಗಾಗಿ ಫಸ್ಟ್ ಗಿವನ್ ಥಿಂಗ್ಸ್ ಏನಿದೆ ಅಂತ ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಅನ್ನ ಹೇಗೆ ಬರೀಬಹುದು ನಾವು? x is equal to ಡಿಸ್ಪ್ಲೇಸ್ಮೆಂಟ್. x ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. x equal to ಏನ್ ಕೊಟ್ಟಿದ್ದಾರೆ ಅವರು? 3 sin 2t plus 4 cos 2t. ಸೊ ನಾವ್ ಏನನ್ನ ಫೈಂಡ್ ಔಟ್ ಮಾಡಬೇಕು? ಆಂಪ್ಲಿಟ್ಯೂಡ್ ಅಂಡ್ ಮ್ಯಾಕ್ಸಿಮಮ್ ವೆಲಾಸಿಟಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈ ಇಕ್ವೇಶನ್ ಅನ್ನ ಯಾವ ಫಾರ್ಮ್ ಅಲ್ಲಿ ಬರ್ಕೋಬಹುದು ಅಂದ್ರೆ, ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡುವಂತ ಇಕ್ವೇಶನ್ ಯಾವುದು? y is equal to a sin omega t ಅಲ್ವಾ? y is equal to a sin omega t.
ಅಥವಾ ಒಮೆಗಾ ಟಿ ಪ್ಲಸ್ ಪೈ ಅಂತ ಬರಿಬಹುದು. ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ. ಸೊ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ದಿಸ್ ಇಕ್ವೇಶನ್ ರಿಪ್ರೆಸೆಂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಈ ಇಕ್ವೇಶನ್ ಅಲ್ಲಿ ಎ ಇಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ಓಕೆ, ಅಂಡ್ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಆಗ್ಬೇಕು. ಕರೆಕ್ಟಾ? ವೆಲಾಸಿಟಿ ಇಸ್ ಡಿ ವೈ ಬೈ ಡಿ ಟಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಆಂಪ್ಲಿಟ್ಯೂಡ್ ಮತ್ತೆ ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೆಯೋದಕ್ಕಾಗತ್ತಾ? ಆಗೋಲ್ಲ, ಯಾಕಂದ್ರೆ ಇಕ್ವೇಶನ್ ಇಸ್ ನಾಟ್ ಇನ್ ದಿಸ್ ಫಾರ್ಮ್ ಅಲ್ವಾ? ಸೊ ಇದು ಬೇಕಾದ್ರೆ y ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ನಾಟ್ ಇನ್ ದಿಸ್ ಫಾರ್ಮ್. ಸೊ ಫಸ್ಟ್ ನಾವು ಈ ಫಾರ್ಮಿಗೆ ತಂದ್ಕೋಬೇಕಲ್ವಾ? ಸೊ ಈ ಫಾರ್ಮಿಗೆ ತಂದ್ಕೊಳ್ಳಿಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಆರ್ y ಈಸ್ ಈಕ್ವಲ್ ಟು, ಇದನ್ನು ನಾನು ಹೇಗ್ ಬರೀತೇನೆ ಅಂದ್ರೆ ಆರ್ ಕಾಸ್ ಥೀಟಾ. ಇದನ್ನೇನ್ ಮಾಡುವ, 3 ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಅಂತ ತಗೊಳ್ಳುವ, ಅಂಡ್ 4 ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ತಗೊಳ್ತೀವಿ. 3 is equal to r cos theta, 4 is equal to r sin theta. ಓಕೆ, ಸೊ ಈಗ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y is equal to 3 ಇದ್ದ ಜಾಗದಲ್ಲಿ ಏನ್ ಹಾಕ್ಬೇಕು? r cos theta ಇಂಟು sin 2t ಪ್ಲಸ್ 4 ಇದ್ದ ಜಾಗದಲ್ಲಿ ಏನ್ ಹಾಕ್ಬೇಕು? r sin theta ಇಂಟು cos 2t. ಓಕೆ, ಸೊ r cos theta into sin 2t plus r sin theta into cos 2t. Okay. So this y is equal to, ಇಲ್ಲಿ r ಅನ್ನ ಕಾಮನ್ ತೆಗಿಬಹುದಲ್ವಾ? r ಕಾಮನ್ ತೆಗೆದ್ರೆ ಇದೇನಾಯ್ತು? cos of theta into sin 2t plus sin of theta into cos 2t. ಸೊ ಇಲ್ಲಿ ನಮ್ಗೆ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಬಹಳ ಇಂಪಾರ್ಟೆಂಟ್. ಅದನ್ನ ಹೇಗ್ ಬರೀಬಹುದು ಅಂದ್ರೆ y is equal to r into this is cos a sin b plus sin a cos b. ಬರೀಬಹುದಲ್ವಾ? cos a sin b plus sin a cos b. So this is equal to, ಏನ್ ಬರೀಬಹುದು? this is equal to sin of ಅಲ್ವಾ? r is equal to sin of a plus b. ಬರೀಬಹುದಲ್ಲ? sin a plus b is equal to sin a cos b plus cos a sin b. Sin a cos b plus cos a sin b. So that is equal to sin into theta plus 2t ಅಥವಾ 2t plus theta ಅಂತ ಬರೆಯುವುದು. ಓಕೆ, ಸೊ this equation is similar to ಯಾವುದಕ್ಕೆ equation ಗೆ ಸಿಮಿಲರ್ ಆಯ್ತು? ಯಾವ equation ಗೆ ಸಿಮಿಲರ್ ಆಯ್ತು? y is equal to a sin omega t ಮತ್ತೆ y is equal to r into sin 2t plus theta. ಇವೆರಡು ಸೇಮ್ ಆಯ್ತು ಅಲ್ವಾ? ಸೊ ಈ ಇಕ್ವೇಶನ್ ಅಲ್ಲಿ r is equal to ನಮ್ಗೆ ಏನ್ ಕೊಡುತ್ತೆ? ಆಂಪ್ಲಿಟ್ಯೂಡ್ ಅನ್ನ ಕೊಡ್ಬೇಕು. r ಅನ್ನೋದು ಆಂಪ್ಲಿಟ್ಯೂಡ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಆಂಪ್ಲಿಟ್ಯೂಡ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಆಂಪ್ಲಿಟ್ಯೂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡಬಹುದು? ನಾವೇನ್ ಕನ್ಸಿಡರ್ ಮಾಡಿದ್ವಿ? 3 is equal to r cos theta and 4 is equal to r sin theta ಅಂತ ತಗೊಂಡಿದ್ವಿ. ಸೊ ಇವೆರಡನ್ನ ಸ್ಕ್ವೇರ್ ಮಾಡಿದ್ರೆ ಏನಾಯ್ತು? 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, r ಸ್ಕ್ವೇರ್ cos ಸ್ಕ್ವೇರ್ ಥೀಟಾ ಪ್ಲಸ್ r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. ಓಕೆ, ಇದು ಇಕ್ವೇಶನ್ 1, ಇಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. Squaring and adding equation 1 and 2. So this is r square. ಏನಾಯ್ತಿದು? r square cos square theta plus r square sin square theta. ಅಲ್ವಾ? ರೈಟ್ ಹ್ಯಾಂಡ್ ಸೈಡ್ ಗೆ. ಲೆಫ್ಟ್ ಹ್ಯಾಂಡ್ ಸೈಡ್ ಗೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಇದೇನಾಗುತ್ತೆ? r ಸ್ಕ್ವೇರ್ ಇಂಟು cos square theta plus sin square theta, that is equal to 1 is equal to 3 square plus 4 square. So r is equal to square root of 3 square plus 4 square. Square root of 9 plus 16. ಇದೆಷ್ಟಾಯ್ತು? 25. That is equal to 5.
ಸೊ ಈ ಆಪ್ಷನ್ ಅನ್ನ ತಗೊಳ್ಬಹುದು. ಇನ್ನೊಂದು ವೆಲಾಸಿಟಿಯನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ದ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ಇದೆ. ವಾಟ್ ಈಸ್ ವೆಲಾಸಿಟಿ? ವೆಲಾಸಿಟಿ ಇಸ್ dx by dt ಅಥವಾ dy by dt. ಓಕೆ, ಇಲ್ಲಿ ತಗೊಳ್ತೇನೆ. ವೆಲಾಸಿಟಿ ಇಸ್ dy by dt ಅಲ್ವಾ? ಸೊ dy by dt ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ y ಏನಿದೆ, y is equal to r into sin 2t plus theta ಅಂತಿದೆ. ಸೊ r ಕಾಮನ್ ತೆಗಿಬಹುದಾ? ಡಿಫ್ರೆನ್ಶಿಯೇಷನ್ ಆಫ್ y is equal to cos 2t plus theta into 2t. ಡಿಫ್ರೆನ್ಶಿಯೇಷನ್ ಆಫ್ 2t ಮಾಡಿದ್ರೆ 2 ಬಂತು. ಸೊ ದಿಸ್ ಇಸ್ ಈಕ್ವಲ್ ಟು 2 into r into cos 2t plus theta ಅಂತ ಆಯ್ತು. ಓಕೆ, ಸೊ ದಿಸ್ ಇಸ್ v. ಸೊ ದಿಸ್ ಇಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನ ಕೇಳಿದ್ದಾರೆ. ನಾವು ಹೇಗೆ ಬರಿಬಹುದು? vm cos 2t plus theta. ಓಕೆ, ಸೊ ಹಿಯರ್ vm is equal to 2 into r ಅಂತ ಆಯ್ತು. ಇಕ್ವೇಶನ್ ಅನ್ನ ಕಂಪೇರ್ ಮಾಡಿದ್ರೆ, ಸೊ 2 into r means 2 into 5 that is equal to 10. ಸೊ ಅಂದ್ರೆ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದು ಸ್ವಲ್ಪ ಲೆಂದಿ ಅನ್ಸ್ಬೋದು, ಬಟ್ ಆದ್ರೆ ಏನಾಗಿದೆ, ಈಸಿ ಪ್ರಾಬ್ಲಮ್ ಇಲ್ಲಿ ನಾವೇನ್ ಮಾಡ್ಬೇಕು, ಇಕ್ವೇಶನ್ ಅನ್ನ ಅಂದ್ರೆ ಸೈನ್ ವೇವ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. y is equal to a sin omega t plus pi ಅಂತ ಈ ಫಾರ್ಮ್ ಅಲ್ಲಿ ಬರ್ಕೋತೇವೆ ಅಷ್ಟೇ. ಸೊ ಆ ಫಾರ್ಮಿಗೆ ಬರುವ ಹಾಗೆ ನಾವು ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಆರ್ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ we move to the next problem. ಓಕೆ, ಸೆಕೆಂಡ್ ಕ್ವಶನ್ ಅನ್ನ ತಗೊಂಡ್ರೆ ತುಂಬಾ ಡೈರೆಕ್ಟ್ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಹೇಳ್ತಾರೆ, ಎ ಸಿಂಪಲ್ ಹಾರ್ಮೋನಿಕ್ oscillation has got a displacement of 0.02 meter. Y is equal to how much? 0.02 meter. Okay. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, and acceleration of 2.0 meter per second square at any time t. Okay. Angular frequency of the motion is. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಂಗ್ಯುಲರ್ ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನಾವು ಆಲ್ರೆಡಿ ನೋಡಿದ್ದೇವೆ, ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಏನಿದೆ, ವಾಟ್ ಈಸ್ ಎಕ್ಸಲರೇಷನ್ ಇನ್ ಕೇಸ್ ಆಫ್ SHM? ವಾಟ್ ಈಸ್ ಎಕ್ಸಲರೇಷನ್? ಎಕ್ಸಲರೇಷನ್ ಅನ್ನ ನಾವು ಹೇಗೆ ಬರೀಬಹುದು? ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇನ್ SHM, ಸಿಂಪಲ್ ಹಾರ್ಮೋನಿಕ್ ಮೋಷನ್, the acceleration of the particle is equal to minus of omega square y. ಬರಿಬಹುದಲ್ವಾ, where omega is the angular frequency and y is the displacement. ಸೊ ಈ ಈಕ್ವೇಶನ್ ಅನ್ನು ನಾವು ಯೂಸ್ ಮಾಡಿದ್ದೇವೆ. acceleration is equal to minus omega square y ಅಂತ ಬರೀತೇವೆ. ಓಕೆ, ಆರ್ ಮ್ಯಾಗ್ನಿಟ್ಯೂಡ್ ಅನ್ನ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ y ಅಂತ ಬರೀಬಹುದು. ಓಕೆ, ಸೊ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು, ಎಕ್ಸಲರೇಷನ್ ಡಿವೈಡೆಡ್ ಬೈ y ಅಂತ ಆಯ್ತು. ವಾಟ್ ಈಸ್ ಎಕ್ಸಲರೇಷನ್? ಇಲ್ಲಿ ಕೊಟ್ಟಿದಾರಲ್ವಾ, ಎಕ್ಸಲರೇಷನ್ ಅನ್ನ ಎಷ್ಟು ಅಂತ ಕೊಡ್ತಾ ಇದ್ದಾರೆ ಅವರು. ಎಕ್ಸಲರೇಷನ್ ಇಸ್ 2 divided by 2.0 divided by displacement is how much? 0.02. that is equal to 2 divided by 2 into 10 raised to minus 2 ಅಲ್ವಾ. ಸೊ 2 ಮತ್ತೆ 2 cancels out and this is equal to 10 raised to plus 2. minus 2 ನ್ಯೂಮರೇಟರಿಗೆ ಹೋದಾಗ ಪ್ಲಸ್ 2. ಬಟ್ ನಮಗೆ ಬೇಕಾಗಿದ್ದು ಒಮೆಗಾ ಸ್ಕ್ವೇರ್ ಅಲ್ಲ, ನಮಗೆ ಬೇಕಾಗಿದ್ದು ಒಮೆಗಾ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂದ್ರೆ ಒಮೆಗಾ. ಒಮೆಗಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100. ದಟ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 10 ಆಗತ್ತೆ. ಒಮೆಗಾ ಇಸ್ 10 ರೇಡಿಯನ್ ಪರ್ ಸೆಕೆಂಡ್. ಎಷ್ಟು ಆನ್ಸರ್? ಯಾವುದು? ಆಪ್ಷನ್ ಎ. ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ತಗೊಳ್ತೀವಿ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಓಕೆ, ಸೊ ನೆಕ್ಸ್ಟ್ ಸಾರಿ
Just a minute. Okay. ಥರ್ಡ್ ಕ್ವಶನ್ ಗೆ ಹೋದ್ರೆ ಏನ್ ಹೇಳತ್ತೆ? ಎ ಬ್ಲಾಕ್ ಈಸ್ ರೆಸ್ಟಿಂಗ್ ಆನ್ ಎ ಪಿಸ್ಟನ್ ವಿಚ್ ಇಸ್ ಮೂವಿಂಗ್ ವರ್ಟಿಕಲಿ ವಿತ್ SHM ಆಫ್ ಪೀರಿಯಡ್ 1 ಸೆಕೆಂಡ್ ಅಲ್ವಾ? ಒಂದು ಬ್ಲಾಕ್ ಕೊಟ್ಟಿದ್ದಾರೆ, ಇಟ್ ಈಸ್ ರೆಸ್ಟಿಂಗ್ ಆನ್ ಎ ಪಿಸ್ಟನ್ ವಿಚ್ ಇಸ್ ಮೂವಿಂಗ್ ವರ್ಟಿಕಲಿ ಮೂವ್ ಆಗ್ತಾ ಉಂಟು ವಿತ್ SHM ಆಫ್ ಪೀರಿಯಡ್ 1 ಸೆಕೆಂಡ್. ಅಂದ್ರೆ ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಹೌ ಮಚ್? 1 ಸೆಕೆಂಡ್. The amplitude of motion at which the block and piston separate is. So ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಆಂಪ್ಲಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಆಂಪ್ಲಿಟ್ಯೂಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಆಂಪ್ಲಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೊ ಆಂಪ್ಲಿಟ್ಯೂಡ್ ಅನ್ನ ನಾವು ಎಕ್ಸ್ ಅಂತ ಡಿನೋಟ್ ಮಾಡಬಹುದು ಅಥವಾ ಎ ಅಂತ ಡಿನೋಟ್ ಮಾಡುವ. ಇಲ್ಲಿ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು, ಕನ್ಫ್ಯೂಸ್ ಆಗೋದು ಬೇಡ, ಇಲ್ಲಿ ಆಂಪ್ಲಿಟ್ಯೂಡ್ ಇಸ್ ಎ ಅಂಡ್ ಎಕ್ಸಲರೇಷನ್, ಇಲ್ಲಿ ಬರುವಂತ ಎಕ್ಸಲರೇಷನ್ ಏನಾಗಿರುತ್ತೆ? ಜಿ ಆಗಿರುತ್ತೆ. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಜಿ. ಯಾಕಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ವರ್ಟಿಕಲಿ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಎಕ್ಸಲರೇಷನ್ ಅನ್ನ ಜಿ ಅಂತ ಡಿನೋಟ್ ಮಾಡ್ತೇನೆ. ಓಕೆ, ಸೊ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲೇನಾಗತ್ತೆ? ವೇಟ್ ಆಫ್ ದ ಬ್ಲಾಕ್ ಈಸ್ ಈಕ್ವಲ್ ಟು, ಅ ಬ್ಲಾಕ್ ಈಸ್ ರೆಸ್ಟಿಂಗ್ ಆನ್ ಎ ಪಿಸ್ಟನ್ ವಿಚ್ ಇಸ್ ಮೂವಿಂಗ್ ವರ್ಟಿಕಲಿ ವಿತ್ SHM ಆಫ್ ಪೀರಿಯಡ್ 1 ಸೆಕೆಂಡ್ಸ್. ಸೊ ಇಲ್ಲಿ ನಾವೇನ್ ತಗೊಳ್ಳುವ? ವೇಟ್ ಆಫ್ ದ ಬ್ಲಾಕ್ ಈಸ್ ಈಕ್ವಲ್ ಟು ಸ್ಪ್ರಿಂಗ್ ಎಕ್ಸಾಂಪಲ್ ತಗೊಂಡ ಹಾಗೆ. ಸೊ ಸ್ಪ್ರಿಂಗ್ ಅಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಿದಂತ ಮಾಸ್ ಅನ್ನ ತಗೊಳ್ತೇವಲ್ವಾ? ವೇಟ್ ಆಫ್ ದ ಬ್ಲಾಕ್ ಈಸ್ ಈಕ್ವಲ್ ಟು M ಇಂಟು G ಅಂತ ಬರೀಬಹುದು. G ಇಸ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, M ಇಸ್ ದ ಮಾಸ್ ಆಫ್ ದಿ ಬ್ಲಾಕ್ ಅಲ್ವಾ? ಸೊ ಇಲ್ಲೇನಾಗತ್ತೆ ಅಂದ್ರೆ ಫಾರ್ ಜಸ್ಟ್ ಸಪರೇಷನ್ ಆಫ್ ಬ್ಲಾಕ್ ಅಂಡ್ ಪಿಸ್ಟನ್. ಸೊ ನಾವು ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ ಫಾರ್ ದ ಸಪರೇಷನ್ ಅಂತ ಹೇಳ್ತಿದಾರಲ್ವಾ? ಫಾರ್ ಜಸ್ಟ್ ಸಪರೇಷನ್ ಆಫ್ ಬ್ಲಾಕ್ ಅಂಡ್ ಪಿಸ್ಟನ್, ಇಲ್ಲೇನಾಗತ್ತೆ ಅಂದ್ರೆ ದ ವೇಟ್ ಆಫ್ ದ ಬ್ಲಾಕ್ ಈಸ್ ಈಕ್ವಲ್ ಟು, ಸೊ ನಾವೇನ್ ಬರೀಬಹುದು? ರಿಸ್ಟೋರಿಂಗ್ ಫೋರ್ಸ್. ಅವೆರಡು ಏನಾಗ್ಬೇಕು? ಬ್ಯಾಲೆನ್ಸ್ ಆಗ್ಬೇಕು. ಸೊ ರಿಸ್ಟೋರಿಂಗ್ ಫೋರ್ಸ್. ಓಕೆ, ಸೊ ಈಗ ಏನ್ ಬೇಕಾಯ್ತು? ವೇಟ್ ಆಫ್ ದ ಬ್ಲಾಕ್ ಗೆ ನಮ್ಗೆ ಎಕ್ಸ್ಪ್ರೆಷನ್ ಗೊತ್ತು, ರಿಸ್ಟೋರಿಂಗ್ ಫೋರ್ಸ್ ಗೆ ಎಕ್ಸ್ಪ್ರೆಷನ್ ಗೊತ್ತಿಲ್ಲ. ರಿಸ್ಟೋರಿಂಗ್ ಫೋರ್ಸ್ ಗೆ ಎಕ್ಸ್ಪ್ರೆಷನ್ ಬರೆದ್ರೆ ಏನಾಗತ್ತೆ? ರಿಸ್ಟೋರಿಂಗ್ ಫೋರ್ಸ್ ಅಂತ ನಾನು ಹೇಳಿದ್ದೆ, ಸ್ಪ್ರಿಂಗ್ ಅಲ್ಲೆಲ್ಲ ಬರುವಂತದ್ದು. ಅದು ರಿಸ್ಟೋರಿಂಗ್ ಫೋರ್ಸಿನ ಕೆಲಸ ಏನೋ ಅದನ್ನ ಒರಿಜಿನಲ್ ಪೊಸಿಷನ್ ಗೆ ತರುವಂತದ್ದು. ಸೊ ರಿಸ್ಟೋರಿಂಗ್ ಫೋರ್ಸ್ ಲಾ ಅಥವಾ ಹುಕ್ಸ್ ಲಾ ಇಂದ ರಿಸ್ಟೋರಿಂಗ್ ಫೋರ್ಸ್ ಗೆ ಎಕ್ಸ್ಪ್ರೆಷನ್ ಅನ್ನ ಬರೆದ್ರೆ, ಸೊ ರಿಸ್ಟೋರಿಂಗ್ ಫೋರ್ಸ್ ಇಸ್ ಈಕ್ವಲ್ ಟು ಎಫ್ ಅಂತ ಹಾಕುವ ಇಲ್ಲಿ. ದಿಸ್ ಇಸ್ ಈಕ್ವಲ್ ಟು ಏನಿದೆ? ಮೈನಸ್ KX ಅಂತ ಬರೀತೇವೆ ಅಲ್ವಾ? ಸೊ ರಿಸ್ಟೋರಿಂಗ್ ಫೋರ್ಸ್ ಇಸ್ ಈಕ್ವಲ್ ಟು ಮೈನಸ್ KX. ಸೊ ದಿಸ್ K ಇಸ್ ಈಕ್ವಲ್ ಟು, K ಅನ್ನ ಏನಂತ ಬರೀತೇವೆ ನಾವು? K is equal to KY ಅಥವಾ KX ಅಂತ ಬರೀಬಹುದು. This K is equal to M into omega square. ಯಾಕೆ ಹೇಳಿ? We know that omega is equal to square root of M by K ಅಥವಾ K by M ಅಂತ ಯೂಸ್ ಮಾಡ್ತೇವೆ. ಸ್ಕ್ವೇರ್ ರೂಟ್ ಆಫ್ K by M ಈ ರಿಲೇಷನ್ ಅನ್ನ ಒಬ್ಟೈನ್ ಮಾಡಿದ್ದೇವೆ ನಾವು ಸ್ಪ್ರಿಂಗಿಗೆಲ್ಲ. ಸೊ ಒಮೆಗಾ ಇಸ್ ಸ್ಕ್ವೇರ್ ರೂಟ್ ಆಫ್ K by M. ಸೊ ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು F is equal to M omega square into X. ಸೊ ಇಲ್ಲಿ ಏನಾಗುತ್ತೆ? ಆಂಪ್ಲಿಟ್ಯೂಡ್ ಇಸ್ ಮ್ಯಾಕ್ಸಿಮಮ್. ಸೊ ದಿಸ್ ಇಸ್ ಈಕ್ವಲ್ ಟು M omega square A ಅಂತ ಬಳಸಬಹುದು. ಓಕೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಫಾರ್ ಜಸ್ಟ್ ಸಪರೇಷನ್ ಆಫ್ ಬ್ಲಾಕ್ ಅಂಡ್ ಪಿಸ್ಟನ್, ದ ವೇಟ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು mg ಈಸ್ ಈಕ್ವಲ್ ಟು, ನಾನೇನ್ ಬರೀತಾನೆ? ದಿಸ್ ಇಸ್ ಈಕ್ವಲ್ ಟು M omega square into A. So here A represents the amplitude and G represents the acceleration due to gravity. So ಇಲ್ಲಿ M ಮತ್ತೆ M ಕ್ಯಾನ್ಸಲ್ ಆಯ್ತು. ಸೊ ಆಂಪ್ಲಿಟ್ಯೂಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು G ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ ಅಂತ ಆಯ್ತು. ಸೊ G ಡಿವೈಡೆಡ್ ಬೈ ಒಮೆಗಾ ಅಂದ್ರೆ ಇನ್ನೊಂದು ಎಕ್ಸ್ಪ್ರೆಷನ್ ಇದೆ ಒಮೆಗಾಕ್ಕೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಏನಾಗತ್ತೆ? 2π by T.
ಯಾಕಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು 2π/t ಅಂದ್ರೆ 4π² ಇಂಟು t ಸ್ಕ್ವೇರ್ ಅಲ್ವಾ. ಒಮೆಗಾ ಸ್ಕ್ವೇರ್ ಅಂದ್ರೆ 4π² ಡಿವೈಡ್ ಬೈ t ಸ್ಕ್ವೇರ್. ಅದು ನ್ಯೂಮರೇಟರ್ ಹೋದಾಗ ಇಂಟು t ಸ್ಕ್ವೇರ್ ಅಂತ ಆಯ್ತು. ದಿಸ್ ಇಸ್ ಈಕ್ವಲ್ ಟು ಜಿ ವ್ಯಾಲ್ಯೂ ಗೊತ್ತು. ಜಿ ವ್ಯಾಲ್ಯೂ ಎಷ್ಟು? ಜಿ ವ್ಯಾಲ್ಯೂ ಇಸ್ 9.8 ಇಂಟು t ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು π ಸ್ಕ್ವೇರ್ ಅಂದ್ರೆ 3.14 ಸ್ಕ್ವೇರ್ ಅಲ್ವಾ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ದ ಆನ್ಸರ್ ಕಮ್ಸ್ 0.25 ಮೀಟರ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕೆ ಆಪ್ಷನ್ ಇಲ್ಲಿ ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ ನಾವು, ಸೊ ಆಂಪ್ಲಿಟ್ಯೂಡ್ ಮತ್ತೆ ಇದರ ರಿಲೇಷನ್ ಅಂದ್ರೆ ವೇಟ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ರಿಸ್ಟೋರಿಂಗ್ ಫೋರ್ಸ್ ಆಗತ್ತೆ. ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ವಿ. ಅಲ್ಲಿಂದ ಒಮೆಗಾ ಅಂದ್ರೆ ಆಂಪ್ಲಿಟ್ಯೂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಥರ್ಡ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆಯ್ತು. ನೆಕ್ಸ್ಟ್ ವಿ ಮೂವ್ ಟು ದ ಫೋರ್ತ್ ಒನ್. ಓಕೆ, ಸೊ ಫೋರ್ತ್ ಕ್ವಶನ್ ಏನ್ ಹೇಳುತ್ತೆ? ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ವಾ. ದ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಏನ್ ಹೇಳ್ತದೆ? ದ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ SHM are executing SHM are equal in magnitude, then the time period will be. Okay, ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಬಹಳ ಚೆನ್ನಾಗಿರೋ ಕ್ವಶನ್. ಟೈಮ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಬೇಕಾಗಿದ್ದು ಏನು? ಟೈಮ್ ಪೀರಿಯಡ್ ಅಲ್ವಾ. ಸೊ ಮ್ಯಾಕ್ಸಿಮಮ್ ಗಿವನ್ ಕಂಡೀಷನ್ ಏನಿಲ್ಲಿ? ದ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಅಂದ್ರೆ ಸಪೋಸ್ ಎ ಇಸ್ ದ ಆಂಪ್ಲಿಟ್ಯೂಡ್ ಅಂತ ಇಟ್ಕೊಂಡ್ರೆ, ಎ ಇಸ್ ದಿ ಆಂಪ್ಲಿಟ್ಯೂಡ್ ಆದ್ರೆ, ಓಕೆ, ಸೊ ನಾವೇನ್ ಬರಿಬೇಕು? ವೆಲಾಸಿಟಿ, ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್. ಓಕೆ, ಸ್ಮಾಲ್ ಎ ಅನ್ನ ಎಕ್ಸಲರೇಷನ್ ಅಂತ ಇಟ್ಕೊಳ್ಳೋಣ. ವಿ ಇಸ್ ದ ವೆಲಾಸಿಟಿ. ಓಕೆ, ಗಿವನ್ ಕಂಡೀಷನ್ ಏನು ಇಲ್ಲಿ? ವಾಟ್ ಈಸ್ ದ ಗಿವನ್ ಕಂಡೀಷನ್? ಏನ್ ಕಂಡೀಷನ್ ಹೇಳ್ತಾರೆ? ದ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM. In case of SHM, V maximum is equal to, okay, so V maximum ಗೆ ಎಕ್ಸ್ಪ್ರೆಷನ್ ಇದೆ, ಆಲ್ರೆಡಿ ನಾವು ಯೂಸ್ ಮಾಡಿದಂಥದ್ದು. V maximum is A into omega, where A is the amplitude. ಹಾಗೆ ಎಕ್ಸಲರೇಷನ್, ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು A into omega ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. A into omega ಸ್ಕ್ವೇರ್. ಸೊ ಕಂಡೀಷನ್ ಏನು? ಇವೆರಡು ಈಕ್ವಲ್ ಅಂತಾರೆ. ಕಂಡೀಷನ್ ಏನ್ ಹೇಳ್ತಾರೆ ಅವರು? ವಿ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಎ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಅಲ್ವಾ. ಸೊ ವಿ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಎ ಮ್ಯಾಕ್ಸಿಮಮ್ ಅಂದ್ರೆ ಏನಾಯ್ತು ಎಕ್ಸ್ಪ್ರೆಷನ್? ಎ ಇಂಟು ಒಮೆಗಾ ಈಸ್ ಈಕ್ವಲ್ ಟು ಎ ಇಂಟು ಒಮೆಗಾ ಸ್ಕ್ವೇರ್. ಸೊ ಎ ಏನಾಯ್ತು? ಕ್ಯಾನ್ಸಲ್ ಆಯ್ತು ಅಲ್ವಾ. ಸೊ ಒಮೆಗಾ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಅಂತ ಆಯ್ತು. ಅಥವಾ ಒಮೆಗಾ ಸ್ಕ್ವೇರ್ ಮೈನಸ್ ಒಮೆಗಾ ಇಸ್ ಈಕ್ವಲ್ ಟು 0, ಅಥವಾ ಒಮೆಗಾ ಸ್ಕ್ವೇರ್ ಬೈ ಒಮೆಗಾ ಇಸ್ ಈಕ್ವಲ್ ಟು ಹಾಗೂನು ತಗೊಳ್ಬಹುದು. ಒಮೆಗಾ ಇಂಟು ಒಮೆಗಾ ಮೈನಸ್ 1 ಈಸ್ ಈಕ್ವಲ್ ಟು 0, ಅಥವಾ ಒಮೆಗಾ ಈಸ್ ಈಕ್ವಲ್ ಟು ಫ್ಯಾಕ್ಟರೈಸ್ ಮಾಡಿದ್ರೆ ಒಮೆಗಾ ಇಸ್ 0 ಆರ್ ಒಮೆಗಾ ಈಸ್ ಈಕ್ವಲ್ ಟು 1. ಒಮೆಗಾ ಇಸ್ 0 ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ನಾವೇನ್ ಮಾಡುವ? ಒಮೆಗಾ ಇಸ್ ಈಕ್ವಲ್ ಟು 1 ಅನ್ನೋದನ್ನ ಕನ್ಸಿಡರ್ ಮಾಡುವ. ಸೊ ಒಮೆಗಾ ಇಸ್ 1 ಅಂದ್ರೆ ಅರ್ಥ ಏನು? ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದೇನು? ಟೈಮ್ ಪೀರಿಯಡ್ ಬೇಕು. ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಹೌ ಮಚ್? 2π/ω. ಸೊ ಒಮೆಗಾ ಈಸ್ ಈಕ್ವಲ್ ಟು 2π ಡಿವೈಡೆಡ್ ಬೈ ಟಿ ಅಂತ ಆಯ್ತು ಅಲ್ವಾ. ಸಾರಿ, ಟಿ ನಮಗೆ ಬೇಕಾಗಿದ್ದು ಟಿ ಅಲ್ವಾ. ಸೊ ಹಾಗಾಗಿ ಟಿ ಈಸ್ ಈಕ್ವಲ್ ಟು 2π/ω. ಸೊ ಟಿ ಈಸ್ ಈಕ್ವಲ್ ಟು 2 into pi value is how much? 3.14214 divided by omega ಎಷ್ಟು ಬಂದಿದೆ? 1 ಬಂದಿದೆ. That is equal to
2 into 3.14 ಅಂದ್ರೆ 6.28 seconds ಬಂತು. ಸೊ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 4ನೇ ಕ್ವಶನ್ಗೆ ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಜಸ್ಟ್ ಕಂಡೀಷನ್ ಅನ್ನ ಅಪ್ಲೈ ಮಾಡುವಂತದ್ದು, ಹಾಗೆ ಇದನ್ನ ಯೂಸ್ ಮಾಡಿ. ಓಕೆ, so the equations which does not represent a simple harmonic motion among the following is, ಇದು ಆಕ್ಚುಲಿ ಹೀಗಾಗಬೇಕು. ಸೊ ಈ ಇಕ್ವೇಶನ್ ಗಳಲ್ಲಿ ಯಾವುದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ರಿಪ್ರೆಸೆಂಟ್ ಮಾಡೋದಿಲ್ಲ ಅಂತ ಅನ್ನೋದು ಕ್ವಶನ್. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಏನು? SHM ಅಂದ್ರೆ 2 ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗಬೇಕು. ಒಂದು, ಎಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the displacement from the mean position, and this acceleration is equal to ಏನಂತೇವೆ ನಾವು? opposite to the, ಅಲ್ವಾ? ಸೊ ಮೈನಸ್ ಒಮೆಗಾ ಸ್ಕ್ವೇರ್ y ಅಂತ ಬರೀಬಹುದು ನಾವು. our acceleration is opposite to the direction of acceleration is, ಅಥವಾ acceleration is directed towards the mean position ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಗೆ ಅಪೋಸಿಟ್ ಆಗಿ ಇದು ಆಕ್ಟ್ ಆಗತ್ತೆ, ಅಲ್ವಾ? ಸೊ ಈ ಕೇಸಲ್ಲಿ ನಾವು y is equal to a sin omega t plus phi ಅಥವಾ q ಅಂತ ತೋರಿಸಿದೆ. ಸೊ ಇದು ಸೊ ದಿಸ್ ಇಸ್ ಅ ಸೈನ್ ಫಂಕ್ಷನ್. ಇದು ಒಂದು ಸೈನ್ ಫಂಕ್ಷನ್ ಆಯ್ತು. y is equal to a sin omega t plus q ಅಂತಿದ್ರೆ ಇದೊಂದು ಸೈನ್ ಫಂಕ್ಷನ್. ಸೊ ಹಾಗಾಗಿ ಇದು ಏನ್ ಮಾಡುತ್ತೆ? ಪಿರಿಯಾಡಿಕ್ ಮೋಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ SHM ಅನ್ನ ರಿಪ್ರೆಸೆಂಟ್ ಮಾಡುವಂತ ಈಕ್ವೇಶನ್. ಇನ್ನೊಂದು, ನಾವು SHM ಅನ್ನ ಕೊಸೈನ್ ಫಂಕ್ಷನ್ ಅಲ್ಲಿ ಕೂಡ ಬರೀಬಹುದು. y is equal to a cos omega t. ಸೊ ಈಗ ಆಪ್ಷನ್ ಸಿ ತಗೊಂಡ್ರೆ y is equal to a sin omega t, ಇದು ಸೈನ್ ಫಂಕ್ಷನ್. ಓಕೆ, ಸೊ ಲಾಸ್ಟ್ ಒನ್ ಇಸ್ y is equal to a tan omega t ಅಂತ ಇದೆ. ಸೊ tan omega t is the periodic motion, ಹೌದು. ಬಟ್ ಆದ್ರೆ ಇಲ್ಲಿ ಏನಾಗೋದಿಲ್ಲ, ಇದರ ಡಿಫ್ರೆನ್ಶಿಯೇಷನ್ ಅನ್ನ ತಗೊಂಡಾಗ ಅಂದ್ರೆ dy by dt ಹಾಗೆ d ಸ್ಕ್ವೇರ್ y by dt ಸ್ಕ್ವೇರ್, ಇದು ಯಾವುದಕ್ಕೆ? ಎಕ್ಸಲರೇಷನ್, ಇದು ವೆಲಾಸಿಟಿಗೆ. ಸೊ ಇವೆರಡು ಕೇಸ್ಗಳನ್ನ ತಗೊಂಡಾಗ ಈ ಕಂಡೀಷನ್ ಏನಾಗೋದಿಲ್ಲ, ಸ್ಯಾಟಿಸ್ಫೈ ಆಗೋದಿಲ್ಲ ಈ ಕೇಸಲ್ಲಿ. ಓಕೆ, ಸೊ ಈ ಎಕ್ಸಲರೇಷನ್ ಈ ರೀತಿ ಆಗೋದು ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ವಿಚ್ ಡಸ್ ನಾಟ್ ರಿಪ್ರೆಸೆಂಟ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ ಯಾವುದು? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಒಂದು ಸಿಂಪಲ್ ಕ್ವಶನ್ ಅನ್ನ ತಗೊಂಡು ಕಂಪ್ಲೀಟ್ ಮಾಡೋಣ. 7th ಕ್ವಶನ್ ಗೆ ಹೋದ್ರೆ, ದ ಟೈಮ್ ಪೀರಿಯಡ್ ಅಂಡ್ ದ ಆಂಪ್ಲಿಟ್ಯೂಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಆರ್. ಓಕೆ, ಏನ್ ಕೊಟ್ಟಿದ್ದಾರೆ? ಟೈಮ್ ಪೀರಿಯಡ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಆರ್ 4 seconds and 0.20 meter respectively. If the displacement is 0.1 meter at time t is equal to 0, the equation of its displacement is represented by. Okay, so ನಾವೇನ್ ಬರೀಬೇಕು ಇಲ್ಲಿ? y is equal to a sin omega t plus phi. ಈ ಫಾರ್ಮ್ ಅಲ್ಲಿ ಬರೀಬೇಕು. ಹೇಗೆ ಬರೀಬೇಕು? y is equal to, ಸೊ ಇಕ್ವೇಶನ್ ಆಫ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ y is equal to a sin omega t plus phi ಫಾರ್ಮ್ ಅಲ್ಲಿ ಬರೀಬೇಕು. ಸೊ ಇಲ್ಲಿರುವಂತ ಬಹಳ ಸಿಂಪಲ್ ಕ್ವಶನ್ ಇದು. ಸೊ ಇಲ್ಲಿರುವಂತ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಟೈಮ್ ಪೀರಿಯಡ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಆರ್, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಹೌ ಮಚ್? ಟೈಮ್ ಪೀರಿಯಡ್ t is equal to 4 seconds ಅಂತ ಕೊಟ್ಟಿದ್ದಾರೆ. ಇರಿ, ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ. ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು ಹೌ ಮಚ್? ಆಂಪ್ಲಿಟ್ಯೂಡ್ ಅನ್ನ a ಅಂತ ಡಿನೋಟ್ ಮಾಡಬಹುದು. ದಿಸ್ a is equal to how much? 0.20 meter. ಓಕೆ, ಸೊ ಇಲ್ಲಿ a ಅನ್ನೋದು ಸಿಕ್ತು. ಇನ್ನೊಂದು, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ 0.1 meter at time t is equal to 0. At time t is equal to 0, then the displacement y is equal to how much? 0.1 meter ಅಂತ ಹೇಳ್ತಾ ಇದ್ದಾರೆ.
ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೈಮ್ ಟಿ ಇಸ್ ಈಕ್ವಲ್ ಟು 0 ಅಂದ್ರೆ y ಇಸ್ ಈಕ್ವಲ್ ಟು 0.1 ಮೀಟರ್ ಅಂಡ್ ಒಮೆಗಾ ಟಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಅವಾಗ ಇಕ್ವೇಶನ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ವಾಟ್ ಇಸ್ ದ ಇಕ್ವೇಶನ್? ಹೇಗೆ ಲುಕ್ ನೋಡ್ಬೋದು ಇಕ್ವೇಶನ್ ಅನ್ನ? ಸೊ y ಇಸ್ ಈಕ್ವಲ್ ಟು ಹೌ ಮಚ್? 0.1 ಇಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಎಷ್ಟಿದೆ? 0.2 ಇಂಟು ಸೈನ್ ಆಫ್ ಒಮೆಗಾ ಟಿ 0 ಆಯ್ತು, ಸೈನ್ ಆಫ್ ಪೈ ಅಲ್ವಾ? ಸೊ ಸೈನ್ ಪೈ ಇಸ್ ಈಕ್ವಲ್ ಟು, ನಮಗೆ ಪೈ ವ್ಯಾಲ್ಯೂ ಬೇಕಲ್ವಾ? ಸೈನ್ ಪೈ ಇಸ್ ಈಕ್ವಲ್ ಟು 0.1 ಡಿವೈಡೆಡ್ ಬೈ 0.2 ದಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? 1/2 ಆಯ್ತು ಅಲ್ವಾ? ಸೈನ್ ಪೈ ಇಸ್ ಈಕ್ವಲ್ ಟು 1/2 ಮೀನ್ಸ್, ಸೊ ಸೈನ್ ಪೈ ಇಸ್ ನಮ್ಗೆ ಏನ್ ಬರ್ತಾ ಉಂಟು? ಸೈನ್ ಪೈ ಇಸ್ ಈಕ್ವಲ್ ಟು 1/2. ಸೊ ಯಾವಾಗ ಆಗತ್ತೆ ಸೈನ್ ಫಂಕ್ಷನ್ 1/2? ಯಾವಾಗ ಆಗತ್ತೆ? ವೆನ್ ಸೈನ್ ಆಫ್ 30 ಡಿಗ್ರಿ ಅಲ್ವಾ? ಸೊ ಅಂದ್ರೆ π/6 ಆದ, ಕರೆಕ್ಟಾ? ಸೊ ಸೈನ್ π/6 ಅಂತ ಅಂದಾಗ 180 ಡಿವೈಡೆಡ್ ಬೈ 6 ಅಂದ್ರೆ 30 ಡಿಗ್ರಿ. ಸೈನ್ 30 ತಗೊಂಡಾಗ ಏನಾಗತ್ತೆ? ದ ವ್ಯಾಲ್ಯೂ ಇಸ್ 1/2 ಅಂದ್ರೆ ಸೈನ್ ಪೈ ಇಸ್ ಈಕ್ವಲ್ ಟು ಸೈನ್ ಆಫ್ π/6. ಓಕೆ, ಸೊ ಅಂದ್ರೆ ಏನಾಯ್ತು? ದ ಪೈ ವ್ಯಾಲ್ಯೂ ಇಸ್ ಈಕ್ವಲ್ ಟು π/6 ಅಂತ ಆಯ್ತು. ಯಾವುದು ಸಿಕ್ತು ಈಗ ನಮ್ಗೆ? ಆಂಪ್ಲಿಟ್ಯೂಡ್ ಸಿಕ್ಕಿದೆ, ಪೈ ವ್ಯಾಲ್ಯೂ ಸಿಕ್ಕಿದೆ, ಒಮೆಗಾ ಒಂದು ಬೇಕು ಅಲ್ವಾ? ಸೊ ಒಮೆಗಾವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಇಕ್ವೇಶನ್ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ನಮ್ಗೆ ಒಮೆಗಾ ಬೇಕು ಇದು. ಸೊ ಒಮೆಗಾವನ್ನ ಕನ್ಸಿಡರ್ ಮಾಡಿದ್ರೆ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಟೈಮ್ ಪೀರಿಯಡ್? ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 4. ಸೊ ಟೈಮ್ ಪೀರಿಯಡ್ ಗೆ ಒಂದು ಎಕ್ಸ್ಪ್ರೆಷನ್ ಇದೆ, ದಟ್ ಈಸ್ ಈಕ್ವಲ್ ಟು ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2π/ಒಮೆಗಾ. ದಟ್ ಇಂಪ್ಲೈಸ್ ಒಮೆಗಾ ಇಸ್ ಈಕ್ವಲ್ ಟು 2π divided by t. So 2π/t. 2π/t means this is equal to 2π divided by t is how much? 4. So this is equal to 1/2 pi ಅಂತ ಆಯ್ತು. ಓಕೆ, ಸೊ ಈಗ ಇಕ್ವೇಶನ್ ಫಾರ್ಮ್ ಅನ್ನ ತಗೊಳ್ಳೋಣ. ಈಗ ಎಲ್ಲ ವ್ಯಾಲ್ಯೂಸ್ಗಳು ಸಿಕ್ತಲ್ವಾ? ಸೊ ಇಕ್ವೇಶನ್ ಫಾರ್ಮ್ ಅಲ್ಲಿ ಇದನ್ನ ಬರೆದ್ರೆ y is equal to a ಇದ್ದ ಜಾಗದಲ್ಲಿ ಏನ್ ಹಾಕ್ಬೇಕು? 0.2 ಸೈನ್ ಒಮೆಗಾ ಟಿ. ಒಮೆಗಾ ಇಸ್ ಹೌ ಮಚ್? ಹಾಫ್ ಪೈ ಅಂದ್ರೆ 0.5 ಇಂಟು ಪೈ ಟಿ ಪ್ಲಸ್ ಪೈ ಅಂತ ಇದೆ ಫೇಸ್ ಡಿಫರೆನ್ಸ್, ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮ್ದು? ಪೈ ಇಸ್ ಈಕ್ವಲ್ ಟು π/6. ಇದು ಏನಾಯ್ತು? ಇಕ್ವೇಶನ್ ಫಾರ್ಮಿಗೆ ಬಂತು. ಸೊ ಇದು ಯಾವ ಇಕ್ವೇಶನ್ ಆಗತ್ತೆ? ಯಾವ ಆಪ್ಷನ್ ಸರಿ ಆಗತ್ತೆ? ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾವೇನ್ ಮಾಡ್ಬೋದು? ಆಪ್ಷನ್ ಬಿ ಅನ್ನ ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಉಳಿದ ಪ್ರಾಬ್ಲಮ್ಸ್ ಅನ್ನ ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್.